ನಮಸ್ಕಾರ ಸ್ನೇಹಿತರೆ, ಸ್ಟಡಿ ವಿತ್ MD ಕನ್ನಡಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಪ್ರಚಲಿತ ಘಟನೆಗಳ ಬಗ್ಗೆ ನೋಡ್ತಾ ಹೋಗೋಣ. ಈ ವಿಡಿಯೋ VAO, PC, PSI, SDA, FDA, RRB, SSC ಸೇರಿದಂತೆ ಇತರೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತುಂಬ ಉಪಯುಕ್ತವಾಗಿದೆ. ಹಾಗಾಗಿ ವಿಡಿಯೋವನ್ನು ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ನಮ್ಮ ಸ್ಟಡಿ ವಿತ್ MD ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್. ನಾನು ಪ್ರತಿದಿನ ಪ್ರಚಲಿತ ಘಟನೆಗಳ ವಿಡಿಯೋ ಮಾಡ್ತಾ ಹೋಗ್ತೀನಿ. ಈ ಹಿಂದೆ ಕೂಡ ಪ್ರಚಲಿತ ಘಟನೆಗಳ ವಿಡಿಯೋ ಮಾಡಿದ್ದೀನಿ. ಇದು 4ನೇ ವಿಡಿಯೋ ಆಗಿರುತ್ತೆ ಪ್ರಚಲಿತ ಘಟನೆಗಳದ್ದು. ಇವತ್ತಿನ ಕ್ವಶನನ್ನು ನೋಡ್ತಾ ಹೋಗೋಣ. ಪ್ರಚಲಿತ ಘಟನೆ ಅಂದರೆ ಇದು ಜನವರಿಯಿಂದ ಹಿಡಿದು ಜುಲೈವರೆಗೂ ಫುಲ್ ಇದರಲ್ಲಿ ಇದೆ. ಹಾಗಾಗಿ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಬನ್ನಿ ಮೊದಲನೇ ಕ್ವಶನನ್ನು ನೋಡ್ತಾ ಹೋಗೋಣ. ಇತ್ತೀಚಿನ ಮಾಹಿತಿಯ ಪ್ರಕಾರ FY24ರಲ್ಲಿ ಭಾರತದ ಯಾವ ರಾಜ್ಯ ಪ್ರಥಮ ಸ್ಥಾನದಲ್ಲಿದೆ ಅಂತ ಕೇಳಿದ್ದಾರೆ. ಭಾರತದ ಯಾವ ರಾಜ್ಯ ಪ್ರಥಮ ಸ್ಥಾನದಲ್ಲಿದೆ ಅಂತ ಕೇಳಿದರೆ A ಕರ್ನಾಟಕ, B ರಾಜಸ್ಥಾನ್, C ತೆಲಂಗಾಣ, D ಒಡಿಸ್ಸಾ. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ B ಆಗುತ್ತೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ B ರಾಜಸ್ಥಾನ್. ಉಣ್ಣೆ, ಶೀತವಸ್ತ್ರ, ಕಾರ್ಪೆಟ್, ನೆಲಹಾಸು ಮತ್ತು ಕೈಗಾರಿಕಾ ಉತ್ಪನ್ನಗಳಿಗೆ ಮುಖ್ಯವಾದ ನಾರು. ಭಾರತದಲ್ಲಿ 77.4 ಮಿಲಿಯನ್ ಕುರಿಗಳು ಇದ್ದು ಉಣ್ಣೆ ಉತ್ಪಾದನೆಯಲ್ಲಿ ಜಗತ್ತಿನಲ್ಲಿ 9ನೇ ಸ್ಥಾನದಲ್ಲಿದೆ. 2023-24ರಲ್ಲಿ ಒಟ್ಟು 33.69 ಮಿಲಿಯನ್ kg ಉಣ್ಣೆ ಉತ್ಪಾದನೆಯಾಯಿತು. ರಾಜಸ್ಥಾನವು 16,013.50 kg ಉತ್ಪಾದಿಸಿ ಸುಮಾರು 47.5% ಪಾಲು ಹೊಂದಿದ್ದು ಇದರ 47.5% ಪಾಲು ಹೊಂದಿದೆ. ಯಾವುದಂದರೆ ರಾಜಸ್ಥಾನ. ಇದರ ಒಣ ಹವಾಮಾನ ಮತ್ತು ಸ್ಥಳೀಯ ಕುರಿ ಜಾತಿಗಳಿಂದ ಇದು ಸಾಧ್ಯವಾಯಿತು. ಜಮ್ಮು ಮತ್ತು ಕಾಶ್ಮೀರವು 7,770 kg ಉತ್ಪಾದಿಸಿ 2ನೇ ಸ್ಥಾನದಲ್ಲಿದೆ. ಕರ್ನಾಟಕ, ತೆಲಂಗಾಣ, ಗುಜರಾತ್, ಮಹಾರಾಷ್ಟ್ರ ಮತ್ತು ಹಿಮಾಚಲ ಪ್ರದೇಶ ಕೂಡ ಪ್ರಮುಖ ಉತ್ಪಾದಕರಾಗಿವೆ. ಪಂಜಾಬ್ ಅತ್ಯಧಿಕ ವಾರ್ಷಿಕ ಬೆಳವಣಿಗೆಯನ್ನು ದಾಖಲಿಸಿದೆ. ಮೊದಲನೇ ಸ್ಥಾನದಾಗಿರೋದು ರಾಜಸ್ಥಾನ, ಸೆಕೆಂಡ್ ಸ್ಥಾನದಾಗಿರೋದು ಜಮ್ಮು ಮತ್ತು ಕಾಶ್ಮೀರ, ನಂತರದ ಸ್ಥಾನದಾಗ ಕರ್ನಾಟಕ ಅವೆಲ್ಲವೂ ಇವೆ. ಎರಡನೇ ಕ್ವಶನು, ಲೈರಿಯೋಥಿಮಿಸ್ ಕಾರಾಲೆನ್ಸಿಸ್ ಎನ್ನುವುದು ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡದ್ದು ಏನು ಅಂತ ಕೇಳಿದರೆ A ಹೊಸ ಪ್ರಭೇದದ ಜೇನುಹುಳು, B ಆಕ್ರಮಣಕಾರಿ ಕಳೆ, C ಹೊಸ ಪ್ರಭೇದದ ಮೀನು, D ಪಾರಂಪರಿಕ ಔಷಧಿ ಅಂತ ಹೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ A ಆಗುತ್ತೆ. ಹೊಸ ಪ್ರಭೇದದ ಜೇನುಹುಳು ಆಗಿರುತ್ತೆ. ವೈಜ್ಞಾನಿಕರು ಕೇರಳದ ಕಡಿಮೆ ಎತ್ತರದ ಕರಾವಳಿ ಪ್ರದೇಶದಲ್ಲಿ ಲೈರಿಯೋಥೆಮಿಸ್ ಕಾರಾಲೆನ್ಸಿಸ್ ಎಂಬ ಹೊಸ ಜೇನುಹುಳುವಿನ ಪ್ರಭೇದವನ್ನು ಗುರುತಿಸಿದ್ದಾರೆ. ಇದನ್ನು ಸಾಮಾನ್ಯವಾಗಿ ಸ್ಲೆಂಡರ್ ಬಾಂಬಾರ್ಡಿಯರ್ ಎಂದು ಕರೆಯುತ್ತಾರೆ ಮತ್ತು ಲೈರಿಯೋಥೆಮಿಸ್ ಪ್ರಜಾತಿಗೆ ಸೇರಿದ ಈ ಪ್ರಭೇದವು ನೈಋತ್ಯ ಭಾರತದ ಲಿರಿಯೋಥೆಮಿಸ್ ಅಸಿಗ್ಯಾಸ್ಟ್ರ್ ಎಂಬ ಲಿರಿಯೋಥೆಮಿಸ್ ಅಸಿಗ್ಯಾಸ್ಟ್ರ್ ಎಂಬ ಸಂಬಂಧಿತ ನೈಋತ್ಯ ಭಾರತದ ಲಿರಿಯೋಥೆಮಿಸ್ ಅಸಿಗ್ಯಾಸ್ಟ್ರ್ ಎಂಬ ಸಂಬಂಧಿತ ಜಾತಿಯಿಂದ ವಿಭಿನ್ನವಾಗಿದೆ ಎಂದು ವಿವರವಾದ ಹೋಲಿಕೆಯಿಂದ ಪತ್ತೆಯಾಯಿತು. ಇದಕ್ಕೆ ಸೊಪ್ಪಿನಾಕಾರದ ಹೊಟ್ಟೆ, ವಿಶಿಷ್ಟವಾದ ಬಾಲ ಹಾಗೂ ವಿಭಿನ್ನ ಗರ್ಭಾಂಗಗಳಿವೆ. ಈ ಜೇನುಹುಳು ಮಳೆಗಾಲದಲ್ಲಿ ಕಾಣಿಸಿಕೊಳ್ಳುತ್ತದೆ ಮತ್ತು ಮಳೆ ಕಡಿಮೆಯಾಗುತ್ತಿದ್ದಂತೆ ಕಾಣೆಯಾಗುತ್ತದೆ. ಇದ್ರದ್ದು ವೈಜ್ಞಾನಿಕ ಹೆಸರು ಕೂಡ ಇದೇ ಆಗಿರುತ್ತೆ. ನೆಕ್ಸ್ಟ್ ಕ್ವಶನು, ಮೂರನೇ ಕ್ವಶನು, ನ್ಯಾಷನಲ್ ಲಾರ್ಜ್ ಸೋಲಾರ್ ಟೆಲಿಸ್ಕೋಪ್ಯ ಮುಖ್ಯ ಉದ್ದೇಶವೇನು ಅಂತ ಕೇಳಿದರೆ A ಸೌರಮಂಡಲದ ಹೊರಗಿನ ಎಕ್ಸೋಪ್ಲಾನೆಟ್ಗಳ ಅಧ್ಯಯನ, B ಸೂರ್ಯನ ಚಲನೆ, ಚುಂಬಕತ್ವ ಮತ್ತು ಬಾಹ್ಯಾಕಾಶ ಹವಾಮಾನ ಪ್ರಕ್ರಿಯೆಗಳ ಅಧ್ಯಯನ, C ದೂರದ ಆಕಾಶಗಂಗೆಗಳು ಮತ್ತು ಡಾರ್ಕ್ ಮ್ಯಾಟರ್. C ಏನು ಹೇಳಿದೆ ಅಂದರೆ ದೂರದ ಆಕಾಶಗಂಗೆಗಳು ಮತ್ತು ಡಾರ್ಕ್ ಮ್ಯಾಟರ್ ವೀಕ್ಷಣೆ, D ಭೂಮಿಯ ಹವಾಮಾನ ಬದಲಾವಣೆಯನ್ನು ಗಮನಿಸುವುದು ಅಂತ ಹೇಳಿದೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ B ಆಗುತ್ತೆ. ಸೂರ್ಯನ ಚಲನೆ, ಚುಂಬಕತ್ವ ಮತ್ತು ಬಾಹ್ಯಾಕಾಶ ಹವಾಮಾನ ಪ್ರಕ್ರಿಯೆಗಳ ಅಧ್ಯಯನ ಆಗಿರುತ್ತೆ. ನೋಟ್ ಪಾಯಿಂಟ್, ನ್ಯಾಷನಲ್ ಲಾರ್ಜ್ ಸೋಲಾರ್ ಟೆಲಿಸ್ಕೋಪ್ ಅನ್ನು ಪ್ಯಾಂಗಾಂಗ್ ತ್ಸೋ ಸರೋವರದ ಬಳಿ ಮೆರಾಗ್ನಲ್ಲಿ ಸ್ಥಾಪಿಸಲಾಗುತ್ತದೆ. ಇದರ ಅಗಲ 2 ಮೀಟರ್ ಆಗಿದ್ದು ಇದು ಸೂರ್ಯನನ್ನು ದೃಶ್ಯ ಮತ್ತು ನೀರ್ ಇನ್ಫ್ರಾರೆಡ್
ತರಂಗ ದೈರ್ಘ್ಯಗಳಲ್ಲಿ ಅಧ್ಯಯನ ಮಾಡುತ್ತದೆ. ಇದು ಸೂರ್ಯನ ಚಲನೆ, ಚುಂಬಕತ್ವ ಮತ್ತು ಬಾಹ್ಯಾಕಾಶ ಹವಾಮಾನ ಪ್ರಕ್ರಿಯೆಗಳನ್ನು ತಿಳಿಯಲು ಸಹಾಯ ಮಾಡುತ್ತದೆ. NLST ಭಾರತದ 3ನೆಯ ಭೂ ಆಧಾರಿತ ಸೌರ ವೀಕ್ಷಣಾಲಯವಾಗಿದೆ. 4ನೇ ಕ್ವೆಶ್ಚನ್ನು, ಇತ್ತೀಚೆಗೆ ನಿಧನರಾದ ಗೀತಾ ಪಟ್ನಾಯಕ್ ಯಾವ ರಾಜ್ಯದ ಖ್ಯಾತ ಗಾಯಕಿಯಾಗಿದ್ದರು ಅಂತ ಕೇಳಿದರೆ A. ಒಡಿಸ್ಸಾ, B. ಮಹಾರಾಷ್ಟ್ರ, C. ಕರ್ನಾಟಕ, D. ಕೇರಳ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ A. ಒಡಿಸ್ಸಾ. ಹಿರಿಯ ಒಡಿಯಾ ಹಿನ್ನೆಲೆ ಗಾಯಕಿ ಗೀತಾ ಪಟ್ನಾಯಕ್ ಭುವನೇಶ್ವರದಲ್ಲಿ ಮೆದುಳಿಗೆ ಪಾರ್ಶ್ವವಾಯು ಬಂದು ನಂತರ ಕಟಕ್ನಲ್ಲಿ 68ನೇ ವಯಸ್ಸಿನಲ್ಲಿ ನಿಧನರಾದರು. ಅವರು 15ನೇ ವಯಸ್ಸಿನಲ್ಲಿ ವೃತ್ತಿಪರ ಗಾಯನ ಆರಂಭಿಸಿ 1970ರಲ್ಲಿ ಒಡಿಯಾ ಚಲನಚಿತ್ರ ಅಧೀನಾ ಮೇಘಾನ್ನಲ್ಲಿ 1970ರಾಗ ಒಡಿಯಾ ಚಲನಚಿತ್ರ ಅದು ಯಾವುದಂದರೆ ಅಧೀನಾ ಮೇಘನಲ್ಲಿ ಮೊದಲ ಹಾಡು ಹಾಡಿದರು. ಅವರು ಆಲ್ ಇಂಡಿಯಾ ರೇಡಿಯೋ ಮತ್ತು ದೂರದರ್ಶನದ ಕಲಾವಿದೆಯಾಗಿದ್ದರು. ಹಿನ್ನೆಲೆ ಗಾಯನಕ್ಕಾಗಿ ರಾಜ್ಯ ಚಲನಚಿತ್ರ ಪ್ರಶಸ್ತಿಯನ್ನು ಪಡೆದಿದ್ದರು. 5ನೇ ಕ್ವೆಶ್ಚನ್ನು, ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಹರ್ಮುಜ್ ಜಲಸಂಧಿ ಯಾವ 2 ಪ್ರದೇಶಗಳ ನಡುವೆ ಇದೆ ಅಂತ ಕೇಳಿದರೆ A. ಸೌದಿ ಅರೇಬಿಯಾ ಮತ್ತು ಯಮನ್, B. ಅಮೆರಿಕ ಮತ್ತು ರಷ್ಯಾ, C. ಇರಾನ್ ಮತ್ತು ಅರೇಬಿಯನ್ ಉಪದ್ವೀಪ, D. ದಕ್ಷಿಣ ಕೊರಿಯಾ ಮತ್ತು ಜಪಾನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ C ಆಗುತ್ತೆ. ಇರಾನ್ ಮತ್ತು ಅರೇಬಿಯನ್ ಉಪದ್ವೀಪ. ನೋಟ್ ಪಾಯಿಂಟು, ಇರಾನ್, ರಷ್ಯಾ ಮತ್ತು ಚೀನಾದ ನೌಕಾಪಡೆಗಳು ಹರ್ಮುಜ್ ಜಲಸಂಧಿಯ ಸಮೀಪದಲ್ಲಿ ಸಂಯುಕ್ತ ಸೇನಾ ಅಭ್ಯಾಸ ನಡೆಸಲಿವೆ. ಹರ್ಮುಜ್ ಜಲಸಂಧಿಯು ಇರಾನ್ ಮತ್ತು ಅರೇಬಿಯನ್ ಉಪದ್ವೀಪದ ನಡುವೆ ಇರುವ ಕಿರಿದಾದ ಜಲಮಾರ್ಗವಾಗಿದೆ. ಇದು ಎಲ್ಲಿದೆ ಅಂದರೆ ಇರಾನ್ ಮತ್ತು ಅರೇಬಿಯನ್ ಉಪದ್ವೀಪದ ನಡುವೆ ಇರುವ ಕಿರಿದಾದ ಜಲಮಾರ್ಗವಾಗಿದೆ. ಮುಖ್ಯವಾಗಿ ಯುನೈಟೆಡ್ ಅರಬ್ ಎಮಿರೇಟ್ಸ್ ಮತ್ತು ಒಮನಾನ್ ಮುಸಂದಮ್ ಪ್ರದೇಶಗಳ ನಡುವೆ ಇದೆ. ಒಮನ್ ಕೊಲ್ಲಿ ಪೂರ್ವಕ್ಕಿದ್ರ ಪರ್ಷಿಯನ್ ಕೊಲ್ಲಿ ಪಶ್ಚಿಮಕ್ಕೈತಿ. ಒಮನ್ ಕೊಲ್ಲಿ ಪೂರ್ವಕ್ಕೆ, ಪರ್ಷಿಯನ್ ಕೊಲ್ಲಿ ಪಶ್ಚಿಮಕ್ಕೆ ಇದೆ. ಪರ್ಷಿಯನ್ ಕೊಲ್ಲಿಯನ್ನು ಒಮನ್ ಕೊಲ್ಲಿ ಮತ್ತು ಅರೇಬಿಯನ್ ಸಮುದ್ರದೊಂದಿಗೆ ಸಂಪರ್ಕಿಸುವ ಏಕೈಕ ಸಮುದ್ರ ಮಾರ್ಗವೇ ಇದು. ಇರಾನ್ ಉತ್ತರ ಕರಾವಳಿಯಲ್ಲಿ, ಯುನೈಟೆಡ್ ಅರಬ್ ಎಮಿರೇಟ್ಸ್ ದಕ್ಷಿಣ ಕರಾವಳಿಯಲ್ಲಿ ಇದೆ. 6ನೇ ಕ್ವೆಶ್ಚನ್ನು, ಪ್ರವಾಸೋದ್ಯಮ ನಾಯಕತ್ವ ಶೃಂಗಸಭೆ 2026 ಎಲ್ಲಿ ಆಯೋಜಿಸಲಾಯಿತು ಅಂತ ಕೇಳಿದರೆ ಪ್ರವಾಸೋದ್ಯಮ ನಾಯಕತ್ವ ಶೃಂಗಸಭೆ 2026 ನವದೆಹಲಿ, ಚೆನ್ನೈ, ಬೆಂಗಳೂರು, ಹೈದರಾಬಾದ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ನವದೆಹಲಿ. ನೋಟ್ ಪಾಯಿಂಟು, USA ಮತ್ತು ಇಂಡಿಯಾ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಫೋರಂ ನವದೆಹಲಿಯಲ್ಲಿ ಆಯೋಜಿಸಿದ ಪ್ರವಾಸೋದ್ಯಮ ನಾಯಕತ್ವ ಶೃಂಗಸಭೆ 2026 ಉಪಾಧ್ಯಕ್ಷ CP ರಾಧಾಕೃಷ್ಣನ್ ಉದ್ಘಾಟಿಸಿದರು. ಪ್ರವಾಸೋದ್ಯಮವು ಒಂದು ಉದ್ಯಮಕ್ಕಿಂತ ಹೆಚ್ಚಿನದು. ಇದನ್ನು ಯಾರು ಉದ್ಘಾಟಿಸಿದ್ರು ಅಂದರೆ CP ರಾಧಾಕೃಷ್ಣನ್ ಅವರು ಉದ್ಘಾಟಿಸಿದರು, ಪ್ರಸ್ತುತ ಉಪರಾಷ್ಟ್ರಪತಿ. ಒಂದು ಉದ್ಯಮಕ್ಕಿಂತ ಹೆಚ್ಚಿನದು. ಇದು ಸಂಸ್ಕೃತಿಗಳ ನಡುವಿನ ಸೇತುವೆಯಾಗಿ ಮತ್ತು ಆರ್ಥಿಕ ಅವಕಾಶಗಳ ಚಾಲಕವಾಗಿಯೂ ಕಾರ್ಯನಿರ್ವಹಿಸುತ್ತದೆ. ಪ್ರವಾಸೋದ್ಯಮವು ಮೃದು ವಿನಯ ರಾಜತಾಂತ್ರಿಕತೆಯ ಶಕ್ತಿಶಾಲಿ ಸಾಧನವಾಗಿದ್ದು ಭಾರತ ಅಮೆರಿಕ ಆರ್ಥಿಕ ಮಾರ್ಗದ ಪ್ರಮುಖ ಆಧಾರವಾಗಿಯೂ ಇದೆ. ಭಾರತವು ಪ್ರವಾಸೋದ್ಯಮ ದೃಷ್ಟಿಕೋನ 2029 ಪ್ರಕಟಿಸಿದ್ದು ಪ್ರತಿಯೊಂದು ರಾಜ್ಯದಲ್ಲಿಯೂ ಕನಿಷ್ಠ ಒಂದು ವಿಶ್ವಮಟ್ಟದ ಪ್ರವಾಸಿ ತಾಣವನ್ನು ಬಲವಾದ ಮೂಲಸೌಕರ್ಯ, ಸುಗಮ ಸಂಪರ್ಕ, ಸ್ಮಾರ್ಟ್ ಸೌಲಭ್ಯಗಳು ಮತ್ತು ಸುಸ್ಥಿರ ಕ್ರಮಗಳೊಂದಿಗೆ ಅಭಿವೃದ್ಧಿಪಡಿಸುವ ಗುರಿಯನ್ನು ಹೊಂದಿದೆ. 7ನೇ ಕ್ವೆಶ್ಚನ್ನು, ಭಾರತೀಯ ರೈಲ್ವೆಯ ಸೂಪರ್ ಆ್ಯಪ್ ರೈಲ್ವೆ ಒನ್ ಅನ್ನು ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದೆ ಅಂತ ಕೇಳಿದರೆ ನ್ಯಾಷನಲ್ ಇನ್ಫಾರ್ಮೆಟಿಕ್ಸ್ ಸೆಂಟರು, B. ರೈಲ್ವೆ ಮಾಹಿತಿ ವ್ಯವಸ್ಥೆಗಳ ಕೇಂದ್ರ, C. ನೀತಿ ಆಯೋಗ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ B ರೈಲ್ವೆ ಮಾಹಿತಿ ವ್ಯವಸ್ಥೆಗಳ ಕೇಂದ್ರ. ನೋಟ್ ಪಾಯಿಂಟು, ಭಾರತೀಯ ರೈಲ್ವೆಯ ಸೂಪರ್ ಆ್ಯಪ್ ಆಗಿರುವ ರೈಲ್ ಒನ್ ಬಿಡುಗಡೆಗೊಂಡು 8 ತಿಂಗಳಲ್ಲಿ 2 ಕೋಟಿ ಡೌನ್ಲೋಡ್ಗಳನ್ನು ಸಾಧಿಸಿದೆ. 2026 ಫೆಬ್ರವರಿಯಲ್ಲಿ ಈ ಆ್ಯಪ್ ದಿನಕ್ಕೆ 5 ಲಕ್ಷಕ್ಕಿಂತ ಹೆಚ್ಚು ಟಿಕೆಟ್ ಬುಕ್ಕಿಂಗ್ಗಳನ್ನು ದಾಟಿದೆ. ರೈಲ್ ಒನ್ ಅನ್ನು ರೈಲ್ವೆ ಮಾಹಿತಿ ವ್ಯವಸ್ಥೆಗಳ ಕೇಂದ್ರ ಅಭಿವೃದ್ಧಿಪಡಿಸಿದೆ. 1 ಜುಲೈರಂದು ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಅವರು ಇದನ್ನು ಬಿಡುಗಡೆ ಮಾಡಿದರು. ಕಾಯ್ದಿರಿಸಿದ ಮತ್ತು ಕಾಯ್ದಿರಿಸದ ಟಿಕೆಟ್ಗಳು, ಪ್ಲಾಟ್ಫಾರ್ಮ್ ಟಿಕೆಟ್ಗಳು, ರೈಲು ವಿಚಾರಣೆ, PNR ಸ್ಥಿತಿ ಮತ್ತು ಇತರ ಪ್ರಯಾಣಿಕ ಸೇವೆಗಳನ್ನು ಈ ಆ್ಯಪ್ ಒದಗಿಸುತ್ತದೆ. ಭಾರತೀಯ ರೈಲ್ವೆ ಆಧುನೀಕರಣಕ್ಕಾಗಿ ಸ್ಟಾರ್ಟ್ಅಪ್ಗಳು, ನಾವೀನ್ಯಕಾರರು, ಕೈಗಾರಿಕೆ ಮತ್ತು ಸಂಸ್ಥೆಗಳನ್ನು ತೊಡಗಿಸಿಕೊಳ್ಳುವ ಮೂಲಕ ರೈಲ್ ಟೆಕ್ ನೀತಿ ನಾವೀನ್ಯತೆಯನ್ನು ಉತ್ತೇಜಿಸುತ್ತದೆ. 8ನೇ ಕ್ವೆಶ್ಚನ್ನು,
2026ರಲ್ಲಿ ಇರಾನ್ ವಿರುದ್ಧ ಅಮೆರಿಕ ನಡೆಸಿದ ವೈಮಾನಿಕ ದಾಳಿ ಕಾರ್ಯಾಚರಣೆಯ ಹೆಸರೇನು ಅಂತ ಕೇಳಿದರೆ ಆಪರೇಷನ್ ಡೆಸರ್ಟ್ ಸ್ಟರ್ಮ್, ಆಪರೇಷನ್ ಎಪಿಕ್ ಫ್ಯೂರಿ, ಆಪರೇಷನ್ ಎಂಡೂರಿಂಗ್ ಫ್ರೀಡಮ್, ಆಪರೇಷನ್ ಐರನ್ ಶೀಲ್ಡ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಆಪರೇಷನ್ ಎಪಿಕ್ ಫ್ಯೂರಿ. ಆಪರೇಷನ್ ಎಪಿಕ್ ಫ್ಯೂರಿ ಕಾರ್ಯಾಚರಣೆಯಡಿ ಅಮೆರಿಕ ಇರಾನ್ ಮೇಲೆ ವೈಮಾನಿಕ ದಾಳಿ ನಡೆಸಿ ಸುಪ್ರೀಂ ನಾಯಕ ಅಯತೊಲ್ಲಾ ಅಲಿ ಖಮೇನಿಯವರನ್ನು ಹತ್ಯೆ ಮಾಡಿತು. ಇದಕ್ಕೆ ಪ್ರತಿಯಾಗಿ ಇರಾನ್ ಕ್ಷಿಪಣಿ ಮತ್ತು ಡ್ರೋನ್ ದಾಳಿಗಳನ್ನು ನಡೆಸಿ ಮಧ್ಯಪ್ರಾಚ್ಯದಲ್ಲಿ ಉದ್ವಿಗ್ನತೆ ಹೆಚ್ಚಿಸಿತು. 1979ರ ಇಸ್ಲಾಮಿಕ್ ಕ್ರಾಂತಿಯ ನಂತರದಿಂದಲೇ ಅಮೆರಿಕ ಇರಾನ್ ಸಂಬಂಧಗಳು ನಿರ್ಬಂಧಗಳು, ಸೈದ್ಧಾಂತಿಕ ಪೈಪೋಟಿ ಮತ್ತು ರಾಜತಾಂತ್ರಿಕ ವಿಫಲತೆಗಳಿಂದ ಹದಗೆಟ್ಟಿವೆ. ಜಾಗತಿಕ ತೈಲದ 20% ಸಾಗುವ ಪ್ರಮುಖ ಮಾರ್ಗವಾದ ಹರ್ಮುಜ್ ಜಲಸಂಧಿಯಲ್ಲಿ ಅಡೆತಡೆಗಳು ಉಂಟಾಗಿ ಇಂಧನ ಭದ್ರತೆಗೂ ಧಕ್ಕೆಯಾಗಬಹುದು. ಸಾಗಣೆ ಅಡಚಣೆಗಳು, ಹೆಚ್ಚಿದ ಸರಕು ಮತ್ತು ವಿಮಾ ವೆಚ್ಚಗಳು ಹಾಗೂ ಹೆಚ್ಚಿದ ಸರಕು ಮತ್ತು ವಿಮಾ ವೆಚ್ಚಗಳು ಹಾಗೂ ಪೂರೈಕೆ ಸರಪಳಿ ಅಸ್ಥಿರತೆಗಳಿಂದ ಜಾಗತಿಕ ವ್ಯಾಪಾರಕ್ಕೂ ಪರಿಣಾಮ ಬೀರುತ್ತದೆ. 9ನೇ ಕ್ವಶನ್ನು, ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡಿದ್ದ ಕ್ಯಾಸವ್ ಬ್ರೌನ್ ಸ್ಟ್ರೀಕ್ ರೋಗವನ್ನು ಮೊದಲಾಗಿ ಯಾವ ಪ್ರದೇಶದಲ್ಲಿ ಗುರುತಿಸಲಾಯಿತು ಅಂತ ಕೇಳಿದರೆ ಆಫ್ರಿಕಾ, ಯುರೋಪ್, ದಕ್ಷಿಣ ಅಮೆರಿಕ, ಆಸ್ಟ್ರೇಲಿಯಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಆಫ್ರಿಕಾ. ಇತ್ತೀಚಿನ ಅಧ್ಯಯನದ ಪ್ರಕಾರ ಆಫ್ರಿಕಾದ 3ನೇ ಭಾಗಕ್ಕಿಂತ ಹೆಚ್ಚಿನ ಪ್ರದೇಶದಲ್ಲಿ ಕ್ಯಾಸವ್ ಬ್ರೌನ್ ಸ್ಟ್ರೀಕ್ ರೋಗ ಹರಡುವ ಅಪಾಯವಿದೆ. ಇದು ಕ್ಯಾಸವ್ ಬೆಳೆಗಳಿಗೆ ಅತ್ಯಂತ ಹಾನಿಕಾರಕವಾದ ರೋಗಗಳಲ್ಲಿ ಒಂದಾಗಿ ಪರಿಗಣಿಸಲಾಗುತ್ತದೆ, ಏಕೆಂದರೆ ಇದು ಅನೇಕ ಆಫ್ರಿಕನ್ ದೇಶಗಳಲ್ಲಿ ಮುಖ್ಯ ಆಹಾರವಾಗಿರುವ ಕ್ಯಾಸವ ಗುಳ್ಳೆಗಳ ಉತ್ಪಾದನೆ ಮತ್ತು ಗುಣಮಟ್ಟವನ್ನು ಗಂಭೀರವಾಗಿ ಕಡಿಮೆ ಮಾಡುತ್ತದೆ. ಈ ರೋಗವನ್ನು ಮೊದಲ ಬಾರಿ 20ನೇ ಶತಮಾನದ ಮಧ್ಯಭಾಗದಲ್ಲಿ ಪೂರ್ವ ಆಫ್ರಿಕಾದ ಕರಾವಳಿ ಪ್ರದೇಶಗಳಲ್ಲಿ ಗುರುತಿಸಲಾಗಿತ್ತು ಮತ್ತು ಬಳಿಕ ಆಫ್ರಿಕಾದ ಖಂಡದಾದ್ಯಂತ ವ್ಯಾಪಕವಾಗಿ ಹರಡಿದೆ. ಇದು ಕ್ಯಾಸವ ಗುಳ್ಳೆಗಳ ಬೆಳೆಗೆ. 10ನೇ ಕ್ವಶನು, ಭಾರತದ ಪರಿಸರ ಸ್ಥಿತಿ 2026ರ ವರದಿಯನ್ನು ಬಿಡುಗಡೆ ಮಾಡಿದ ಸಂಸ್ಥೆ ಯಾವುದು ಅಂತ ಕೇಳಿದರೆ ಎ, ವಿಜ್ಞಾನ ಮತ್ತು ಪರಿಸರ ಕೇಂದ್ರ, ಬಿ, ವಿಶ್ವ ವನ್ಯಜೀವಿ ನಿಧಿ, ಸಿ, ನೀತಿ ಆಯೋಗ, ಡಿ, ಸಂಯುಕ್ತ ರಾಷ್ಟ್ರಗಳ ಪರಿಸರ ಕಾರ್ಯಕ್ರಮ ಅಂತ ಹೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಎ ಆಗುತ್ತೆ, ವಿಜ್ಞಾನ ಮತ್ತು ಪರಿಸರ ಕೇಂದ್ರ. ನೋಟ್ ಪಾಯಿಂಟು, ವಿಜ್ಞಾನ ಮತ್ತು ಪರಿಸರ ಕೇಂದ್ರವು 1982ರಿಂದ ಪ್ರತಿ ವರ್ಷ ಪ್ರಕಟವಾಗುತ್ತಿರುವ ಭಾರತದ ಪರಿಸರ ಸ್ಥಿತಿ 2026ರ ವರದಿಯನ್ನು ಬಿಡುಗಡೆ ಮಾಡಿದೆ. ಈ ವರದಿ ಭಾರತದಲ್ಲಿನ ಪ್ರವಾಹಗಳು, ತೀವ್ರ ಹವಾಮಾನ ಘಟನೆಗಳು, ವನ್ಯಜೀವಿಗಳ ವರ್ತನೆ ಹಾಗೂ ವಾಯು ಮಾಲಿನ್ಯವನ್ನು ವಿಮರ್ಶಿಸುತ್ತದೆ. ಜಾಗತಿಕ ತಾಪಮಾನವು 1.5 ಡಿಗ್ರಿ ಸೆಲ್ಸಿಯಸ್ ಮೀರಬಹುದು ಎಂದು ಈ ವರದಿ ಎಚ್ಚರಿಕೆ ನೀಡಿದ್ದು, ಹವಾಮಾನ ವೈಪರೀತ್ಯದ ತಿರುವು ಬಿಂದು ಹತ್ತಿರವಾಗಿದೆ ಎಂದು ಸೂಚಿಸುತ್ತದೆ. 2025ರಲ್ಲಿ 99% ದಿನಗಳಲ್ಲಿ ತೀವ್ರ ಹವಾಮಾನ ಸಂಭವಿಸಿ 4419 ಜನರು ಸಾವಿಗೀಡಾದರು ಮತ್ತು 17.41 ಮಿಲಿಯನ್ ಹೆಕ್ಟೇರ್ ಬೆಳೆಗಳಿಗೆ ಹಾನಿಯಾಯಿತು. ಹಿಮಾಚಲ ಪ್ರದೇಶ, ಕೇರಳ ಮತ್ತು ಮಧ್ಯಪ್ರದೇಶ ರಾಜ್ಯಗಳಲ್ಲಿ ತೀವ್ರ ಹವಾಮಾನ ದಿನಗಳು ಹೆಚ್ಚು ದಾಖಲಾಗಿವೆ. ವಿಪತ್ತು ಪರಿಹಾರದಿಂದ ಹವಾಮಾನ ಸ್ಥಿತಿಸ್ಥಾಪಕ ಯೋಜನೆ ಮತ್ತು ಮೂಲಸೌಕರ್ಯ ಅಭಿವೃದ್ಧಿಗೆ ಗಮನ ಹರಿಸುವ ಅಗತ್ಯವನ್ನು ವರದಿ ಒತ್ತಿ ಹೇಳುತ್ತದೆ. ನೆಕ್ಸ್ಟ್ 11ನೇ ಕ್ವಶನ್ನು, C2S ಅಂದರೆ ಚಿಪ್ಸ್ ಟು ಸ್ಟಾರ್ಟ್ ಕಾರ್ಯಕ್ರಮವನ್ನು ಯಾವ ಸಚಿವಾಲಯ ಆರಂಭಿಸಿದೆ ಅಂತ ಕೇಳಿದರೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ, ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ, ಭಾರೀ ಕೈಗಾರಿಕೆಗಳ ಸಚಿವಾಲಯ, ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಬಿ ಆಗುತ್ತೆ, ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ. ಭಾರತ ಸರ್ಕಾರವು ಇಂಡಿಯಾ ಸೆಮಿಕಂಡಕ್ಟರ್ ಮಿಷನ್ ಅಡಿಯಲ್ಲಿ ಚಿಪ್ಸ್ ಟು ಸ್ಟಾರ್ಟ್ಅಪ್ಸ್ ಅಂದರೆ C2S ಕಾರ್ಯಕ್ರಮದ ಮೂಲ ಸೆಮಿಕಂಡಕ್ಟರ್ ಕ್ಷೇತ್ರದಲ್ಲಿ ಪ್ರತಿಭೆ ಅಭಿವೃದ್ಧಿಗೆ ಉತ್ತೇಜನ ನೀಡುತ್ತಿದೆ. ಈ ಕಾರ್ಯಕ್ರಮವು ಮುಂದಿನ 10 ವರ್ಷಗಳಲ್ಲಿ ಸುಮಾರು 85,000 ಇಂಜಿನಿಯರ್ಗಳಿಗೆ ಸೆಮಿಕಂಡಕ್ಟರ್ ವಿನ್ಯಾಸದಲ್ಲಿ ತರಬೇತಿ ನೀಡುವ ಗುರಿಯನ್ನು ಹೊಂದಿದೆ. C2S ಕಾರ್ಯಕ್ರಮವನ್ನು ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯವು ಆರಂಭಿಸಿದೆ. 12ನೇ ಕ್ವಶನ್, ಲ್ಯಾಮಿಟಿಯೆ 2026 ಎಂಬ ಜಂಟಿ ಸೇನಾ ಅಭ್ಯಾಸವು ಭಾರತ ಮತ್ತು ಯಾವ ದೇಶದ ನಡುವೆ ನಡೆಯುತ್ತದೆ ಅಂತ ಕೇಳಿದರೆ ಸಿಸೆಲ್ಸು, ರಷ್ಯಾ, ಆಸ್ಟ್ರೇಲಿಯಾ, ಈಜಿಪ್ಟ್. ಲ್ಯಾಮಿಟಿಯೆ 2026 ಅನ್ನೋದು ಸಿಸೆಲ್ಸ್ ಭಾರತ ಮತ್ತು ಸಿಸೆಲ್ಸು.
ಭಾರತೀಯ ಸಶಸ್ತ್ರ ಪಡೆಗಳ ದಳವು ಸಿಸೆಲ್ಸ್ ರಕ್ಷಣಾ ಪಡೆಯೊಂದಿಗೆ ಜಂಟಿಯಾಗಿ ನಡೆಸುವ ಲ್ಯಾಮಿಟಿಯಾ 2026 ಸೇನಾ ಅಭ್ಯಾಸದ 11ನೇ ಆವೃತ್ತಿಯಾಗಿದೆ. ಇದು 11ನೇ ಆವೃತ್ತಿಗಾಗಿ ಸಿಸೆಲ್ಸ್ಗೆ ಆಗಮಿಸಿದೆ. ಈ ಅಭ್ಯಾಸವು ಮಾರ್ಚ್ 9ರಿಂದ ಮಾರ್ಚ್ 20ರವರೆಗೆ ಸಿಸೆಲ್ಸ್ ಡಿಫೆನ್ಸ್ ಅಕಾಡೆಮಿಯಲ್ಲಿ ನಡೆಯಿತು. ಕ್ರಿಯೋಲಾ ಭಾಷೆಯಲ್ಲಿ ಲ್ಯಾಮಿಟಿಯಾ ಎಂದರೆ ಸ್ನೇಹ. ಈ ದ್ವೈವಾರ್ಷಿಕ ಅಭ್ಯಾಸವನ್ನು 2001ರಿಂದ ಸಿಸೆಲ್ಸ್ನಲ್ಲಿ ನಡೆಸಲಾಗುತ್ತಿದೆ. ಭಾರತೀಯ ಸೇನೆಯು ಅಸ್ಸಾಂ ರೆಜಿಮೆಂಟ್ಸ್, ನೌಕಾಪಡೆಯು INS ತ್ರಿಕಂಡ ಮತ್ತು ವಾಯುಪಡೆಯು C-130 ವಿಮಾನ ದಳಗಳು ಭಾಗವಹಿಸುತ್ತಿವೆ. 12 ದಿನಗಳ ಈ ಅಭ್ಯಾಸದಲ್ಲಿ ಜಂಟಿ ಯುದ್ಧ ತಂತ್ರಗಳ ಅಭ್ಯಾಸ, ಕ್ಷೇತ್ರ ತರಬೇತಿ, ಯುದ್ಧ ಚರ್ಚೆಗಳು, ಪ್ರಕರಣ ಅಧ್ಯಯನಗಳು, ಉಪನ್ಯಾಸಗಳು ಮತ್ತು ಪ್ರದರ್ಶನಗಳು ನಡೆಯುತ್ತವೆ. ಕೊನೆಯಲ್ಲಿ 2 ದಿನಗಳ ಮೌಲ್ಯಮಾಪನ ಅಭ್ಯಾಸವಿದೆ. ನೆಕ್ಸ್ಟು 13ನೇ ಕ್ವಶನ್ನು, ಮುಲ್ಗಾಂವ್ ಕೆಲ್ಬಾಯಿ ಪೆತ್ ಹಬ್ಬವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ? ಮುಲ್ಗಾಂವ್ ಕೆಲ್ಬಾಯಿ ಪೆತ್ ಹಬ್ಬವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ ಅಂತ ಕೇಳಿದರೆ ಬಿಹಾರ್, ಜಾರ್ಖಂಡ್, ಗೋವಾ, ಒಡಿಸ್ಸಾ. ಇದು ಯಾವ ಹಬ್ಬ? ಮುಲ್ಗಾಂವ್ ಕೆಲ್ಬಾಯಿ ಪೆತ್ ಹಬ್ಬ ಯಾವ ರಾಜ್ಯದಲ್ಲಿ ಅಂತ ಕೇಳಿದರೆ ಇದು ಬಿಹಾರ, ಜಾರ್ಖಂಡ್, ಗೋವಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಗೋವಾ. ಮುಲ್ಗಾಂವ ಕೆಲ್ಬಾಯಿ ಪೆತ್ ಹಬ್ಬವನ್ನು ಗೋವಾದಲ್ಲಿ ವಿಶೇಷವಾಗಿ ಬಿಚೋಲಿಮ ತಾಲೂಕಿನಲ್ಲಿರುವ ಮುಲ್ಗಾಂವ್ ಗ್ರಾಮದಲ್ಲಿ ಆಚರಿಸಲಾಗುತ್ತದೆ. ಈ ಹಬ್ಬವು ಆಳವಾದ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಪರಂಪರೆಗಳನ್ನು ಪ್ರತಿಬಿಂಬಿಸುತ್ತದೆ ಮತ್ತು ಹತ್ತಿರದ ಪ್ರದೇಶಗಳಿಂದ ಭಕ್ತರನ್ನು ಆಕರ್ಷಿಸುತ್ತದೆ. ದೇವಿ ಕೆಲ್ಬಾಯಿಯನ್ನು ಪೆತ್ ಎಂದು ಕರೆಯಲಾಗುವ ಅಲಂಕೃತ ಮರದ ರಚನೆಯಲ್ಲಿ ಇರಿಸಿ ವಿಧಿವಿಧಾನಪೂರ್ವಕ ಮೆರವಣಿಗೆಯಲ್ಲಿ ಹೊತ್ತೊಯ್ಯಲಾಗುತ್ತದೆ. ಈ ಕಾರ್ಯಕ್ರಮವು ಚೈತ್ರ ಶುದ್ಧ ಪಂಚಮಿಯಂದು ನಡೆಯುತ್ತದೆ ಮತ್ತು ಸ್ಥಳೀಯ ಸಮುದಾಯಗಳು ಇದನ್ನು ಅತ್ಯಂತ ಶುಭಕರವೆಂದು ಪರಿಗಣಿಸುತ್ತವೆ. ನೆಕ್ಸ್ಟ್ ಕ್ವಶನ್, 14ನೇ ಕ್ವಶನ್, ಕವಚ್ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಿದ ಸಂಸ್ಥೆ ಯಾವುದು? ಎ. ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ, ಬಿ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ, ಸಿ. ಸಂಶೋಧನಾ ವಿನ್ಯಾಸಗಳು ಮತ್ತು ಮಾನದಂಡಗಳ ಸಂಸ್ಥೆ, ಡಿ. ಭಾರತ್ ಹೆವಿ ಎಲೆಕ್ಟ್ರಿಕಲ್ಸ್ ಲಿಮಿಟೆಡ್ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗುತ್ತೆ. ಸಂಶೋಧನಾ ವಿನ್ಯಾಸಗಳು ಮತ್ತು ಮಾನದಂಡಗಳ ಸಂಸ್ಥೆ. ನೋಟ್ ಪಾಯಿಂಟ್, ರೈಲುಗಳ ಸುರಕ್ಷತೆ ಮತ್ತು ಕಾರ್ಯಕ್ಷಮತೆಯನ್ನು ಹೆಚ್ಚಿಸಲು ಭಾರತೀಯ ರೈಲ್ವೆ ವಿವಿಧ ವಲಯಗಳಲ್ಲಿ ಕವಚ್ ವ್ಯವಸ್ಥೆ ವಿಸ್ತರಣೆಗೆ ಅನುಮೋದನೆ ನೀಡಿದೆ. ಕವಚ್ ಒಂದು ಸ್ವದೇಶಿ ರೈಲು ಘರ್ಷಣೆ ತಪ್ಪಿಸುವ ವ್ಯವಸ್ಥೆ ಆಗಿದ್ದು, ಎರಡೂ ರೈಲುಗಳು ಡಿಕ್ಕಿ ಹೊಡೆಯುವ ಸಾಧ್ಯತೆ ಇದ್ದಾಗ ಸ್ವಯಂಚಾಲಿತವಾಗಿ ಬ್ರೇಕ್ಗಳನ್ನು ಅನ್ವಯಿಸುವ ಮೂಲಕ ಅಪಘಾತಗಳನ್ನು ತಡೆಯಲು ವಿನ್ಯಾಸಗೊಳಿಸಲಾಗಿದೆ. ಇದನ್ನು ಭಾರತೀಯ ರೈಲ್ವೆಯ ಅಧೀನದಲ್ಲಿರುವ ಸಂಶೋಧನಾ ವಿನ್ಯಾಸಗಳು ಮತ್ತು ಮಾನದಂಡಗಳ ಸಂಸ್ಥೆ ಅಭಿವೃದ್ಧಿಪಡಿಸಿದೆ. ಅಂದರೆ RDSO ಅಭಿವೃದ್ಧಿಪಡಿಸಿದೆ. ಇದು ಲೋಕೋಮೋಟಿವ್ಗೆ ನಿರಂತರ ನೈಜ ಸಮಯದ ಮಾಹಿತಿ ನೀಡುತ್ತದೆ, ಪರಿಣಾಮಕಾರಿಯಾದ ಮೇಲ್ವಿಚಾರಣೆ ಮತ್ತು ನಿಯಂತ್ರಣವನ್ನು ಸಾಧ್ಯ ಮಾಡುತ್ತದೆ. ನೆಕ್ಸ್ಟ್ 15ನೇ ಕ್ವಶನು, ಎಥೆನಾಲ್ ಇಂಧನವನ್ನು ಉತ್ತೇಜಿಸಲು ಪ್ರೋ ಆಲ್ಕೋಲ್ ಕಾರ್ಯಕ್ರಮವನ್ನು ಆರಂಭಿಸಿದ ದೇಶ ಯಾವುದು ಅಂತ ಕೇಳಿದರೆ ಎ. ಬ್ರೆಜಿಲ್, ಬಿ. ಫ್ರಾನ್ಸ್, ಸಿ. ಇಸ್ರೇಲ್, ಡಿ. ನ್ಯೂಜಿಲ್ಯಾಂಡ್. ಎಥೆನಾಲ್ ಇಂಧನವನ್ನು ಬ್ರೆಜಿಲ್, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಬ್ರೆಜಿಲ್. ತೈಲ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾದಾಗ ಭಾರತದ ಇಂಧನ ಸುರಕ್ಷತೆ ಹಾಗೂ ಆಮದು ಕಡಿತಗೊಳಿಸಲು ಎಥೆನಾಲ್ ಮಿಶ್ರಣವನ್ನು ಹೆಚ್ಚಿಸುವ ಅಗತ್ಯ ಸ್ಪಷ್ಟವಾಗುತ್ತದೆ. 1970ರ ದಶಕದ ತೈಲ ಬಿಕ್ಕಟ್ಟಿನ ನಂತರ ಬ್ರೆಜಿಲ್ ಇಂಧನ ನೀತಿಯಲ್ಲಿ ಮಾಡಿದ ಸುಧಾರಣೆಯಂತೆ ಈ ಬಿಕ್ಕಟ್ಟು ಭಾರತಕ್ಕೂ ಮಾರ್ಗದರ್ಶಿಯಾಗಬಹುದು. 1973ರ ತೈಲ ಬಿಕ್ಕಟ್ಟಿನ ಬಳಿಕ ಬ್ರೆಜಿಲ್ 1975ರಲ್ಲಿ ಪ್ರೋ ಆಲ್ಕೋಹಾಲ್ ಕಾರ್ಯಕ್ರಮವನ್ನು ಆರಂಭಿಸಿ ಎಥೆನಾಲ್ ಇಂಧನವನ್ನು ಉತ್ತೇಜಿಸಿತು. ಸರ್ಕಾರವು ಸಬ್ಸಿಡಿ, ಬೆಲೆ ಬೆಂಬಲ ಹಾಗೂ ಕಡ್ಡಾಯ 30% ಎಥೆನಾಲ್ ಮಿಶ್ರಣವನ್ನು ಅನುಮತಿಸಿತು. ಪೆಟ್ರೋಲ್ ಮತ್ತು ಎಥೆನಾಲ್ ಅಥವಾ ಎರಡನ್ನೂ ಬಳಸುವ ಫ್ಲೆಕ್ಸ್ ಇಂಧನ ವಾಹನಗಳನ್ನು, ಅಂದರೆ ಪೆಟ್ರೋಲು ಮತ್ತು ಎಥೆನಾಲನ್ನು ಎರಡೂ ಬಳಸುವಂಥ ಫ್ಲೆಕ್ಸ್ ಇಂಧನ ವಾಹನಗಳನ್ನು ಪರಿಚಯಿಸಲಾಯಿತು. ಕಬ್ಬು ಉತ್ಪಾದನೆ, ಎಥೆನಾಲ್ ಪೂರೈಕೆ ಸರಪಳಿ ಮತ್ತು ಇಂಧನ ವಿತರಣೆಯನ್ನು ಒಗ್ಗೂಡಿಸುವ ಬಲವಾದ ವ್ಯವಸ್ಥೆ ನಿರ್ಮಿಸಲಾಯಿತು. ಇದರಿಂದ ತೈಲ ಅವಲಂಬನೆ ಕಡಿಮೆಯಾಗಿ ಇಂಧನದ ಸುಸ್ಥಿರತೆ ಮತ್ತು ಸ್ವಾವಲಂಬನೆ ಬಲವಾಯಿತು. 16ನೇ ಕ್ವಶನು, ನೆವೆಂಗಾಂವ್ ನಾಗ್ಜೀರ್ ಹುಲಿ ಸಂರಕ್ಷಿತ ಪ್ರದೇಶ ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದರೆ ನೆವೆಂಗಾಂವ್
ನಾಸ್ಗೀರ್ ಹುಲಿ ಸಂರಕ್ಷಿತ ಪ್ರದೇಶ ಮಹಾರಾಷ್ಟ್ರ, ಕರ್ನಾಟಕ, ಕೇರಳ, ತಮಿಳುನಾಡು. ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದ್ರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆಗುತ್ತೆ, ಮಹಾರಾಷ್ಟ್ರ. ನೆವೆಂಗಾವ್ ನಾಗ್ಗೀರ್ ಹುಲಿ ಸಂರಕ್ಷಿತ ಪ್ರದೇಶವು ತನ್ನ ಅಧಿಸೂಚಿತ ಬಫರ್ ಪ್ರದೇಶದ ನಿಯಂತ್ರಣವನ್ನು ಪಡೆದು ಸಂರಕ್ಷಣೆ ನಿರ್ವಹಣೆಯನ್ನು ಬಲಪಡಿಸಿದೆ. ಇದು ಮಹಾರಾಷ್ಟ್ರದಲ್ಲಿ ಸ್ಥಿತವಾಗಿದ್ದು ಮಧ್ಯ ಭಾರತೀಯ ಹುಲಿ ಭೂದೃಶ್ಯ ಭಾಗವಾಗಿದೆ. ಈ ಪ್ರದೇಶವು ಭಾರತದ ಸುಮಾರು 1/6 ಭಾಗದ ಹುಲಿಗಳಿಗೆ ಆಶ್ರಯ ನೀಡುತ್ತದೆ. 2013ರಲ್ಲಿ ಈ ಪ್ರದೇಶವನ್ನು ಹುಲಿ ಸಂರಕ್ಷಿತ ಪ್ರದೇಶವಾಗಿ ಘೋಷಿಸಲಾಗಿದೆ ಹಾಗೂ ಮಹಾರಾಷ್ಟ್ರದ 5ನೇ ಹುಲಿ ಸಂರಕ್ಷಿತ ಪ್ರದೇಶವಾಗಿದೆ. ಇದರಲ್ಲಿ ನೆವೆಂಗಾವ್ ರಾಷ್ಟ್ರೀಯ ಉದ್ಯಾನವನ, ನೆವೆಂಗಾವ್ ವನ್ಯಜೀವಿ ಅಭಯಾರಣ್ಯ, ನಾಗ್ಜೀರ್ ವನ್ಯಜೀವಿ ಅಭಯಾರಣ್ಯ, ನ್ಯೂ ನಾಗ್ಜೀರ್ ವನ್ಯಜೀವಿ ಅಭಯಾರಣ್ಯ ಮತ್ತು ಕೋಕಾ ವನ್ಯಜೀವಿ ಅಭಯಾರಣ್ಯಗಳು ಸೇರಿವೆ ಅಂತ ಹೇಳಿದ್ದಾರೆ. 17ನೇ ಕ್ವಶನು, ಟೈಡ್ಸ್ ಆಫ್ ಟೈಮ್ ಭಾರತ್ಸ್ ಹಿಸ್ಟರಿ ಥ್ರೋ ಮುರಲ್ಸ್ ಇನ್ ಪಾರ್ಲಿಮೆಂಟ್ ಎಂಬ ಪುಸ್ತಕದ ಲೇಖಕರು ಯಾರು? ಟೈಡ್ಸ್ ಆಫ್ ಟೈಮ್ ಭಾರತ್ಸ್ ಹಿಸ್ಟರಿ ಥ್ರೋ ಮುರಲ್ಸ್ ಇನ್ ಪಾರ್ಲಿಮೆಂಟ್ ಎಂಬ ಪುಸ್ತಕದ ಲೇಖಕರು ಯಾರಂತ ಕೇಳಿದರೆ ಸುಧಾಮೂರ್ತಿ, ಓಂ ಬಿರ್ಲಾ, ನಿತಿನ್ ಗಡ್ಕರಿ, ಶಶಿ ತರೂರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆಗಿರುತ್ತೆ, ಸುಧಾಮೂರ್ತಿ. ಇದಕ್ಕೆ ಆಪ್ಷನ್ ಎ ಸುಧಾಮೂರ್ತಿಯವರು. ರಾಜ್ಯಸಭಾ ಅಧ್ಯಕ್ಷರಾದ CP ರಾಧಾಕೃಷ್ಣನ್ ಅವರು ಟೈಡ್ಸ್ ಆಫ್ ಟೈಮ್ ಭಾರತ್ಸ್ ಹಿಸ್ಟರಿ ಥ್ರೋ ಮುರಲ್ಸ್ ಇನ್ ಪಾರ್ಲಿಮೆಂಟ್ ಪುಸ್ತಕವನ್ನು ಬಿಡುಗಡೆ ಮಾಡಿದರು. ಈ ಪುಸ್ತಕವನ್ನು ರಾಜ್ಯಸಭೆಯ ಸದಸ್ಯೆ ಸುಧಾಮೂರ್ತಿ ಅವರು ರಚಿಸಿದ್ದಾರೆ. ಇದನ್ನು ಲೋಕಸಭಾ ಕಾರ್ಯದರ್ಶಿಯವರು ಪ್ರಕಟಿಸಿದ್ದಾರೆ. ಇದನ್ನು ರಚಿಸಿರೋದು ಸುಧಾಮೂರ್ತಿ, ಪ್ರಕಟಿಸಿರೋದು CP ರಾಧಾಕೃಷ್ಣನ್. ಲೋಕಸಭಾ ಕಾರ್ಯದರ್ಶಿ ಪ್ರಕಟಿಸಿದ್ದಾರೆ. ಈ ಪ್ರಕಟಣೆಯಲ್ಲಿ ಸಂಸತ್ತಿನ ಭಿತ್ತಿ ಚಿತ್ರಗಳ ಮೂಲಕ ಭಾರತದ ಇತಿಹಾಸ ಹಾಗೂ ಪರಂಪರೆಯನ್ನು ವಿಸ್ತೃತವಾಗಿ ಪರಿಚಯಿಸಲಾಗಿದೆ. 18ನೇ ಕ್ವಶನು, ಫಾಕ್ಸ್ ನಟ್ಸ್ ಎಂದು ಕರೆಯಲ್ಪಡುವ ಮಕಾನವನ್ನು ಅತ್ಯಧಿಕ ಪ್ರಮಾಣದಲ್ಲಿ ಉತ್ಪಾದಿಸುವ ರಾಜ್ಯ ಯಾವುದು ಅಂತ ಕೇಳಿದರೆ ಮಕಾನವನ್ನು ಅತ್ಯಧಿಕ ಪ್ರಮಾಣದಲ್ಲಿ ಉತ್ಪಾದಿಸುವ ರಾಜ್ಯ ಎ ಒಡಿಸ್ಸಾ, ಬಿ ಹರಿಯಾಣ, ಸಿ ಜಾರ್ಖಂಡ್, ಡಿ ಬಿಹಾರ್. ಫಾಕ್ಸ್ ನಟ್ಸ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಬಿಹಾರ್. ಫಾಕ್ಸ್ ನಟ್ಸ್ ಎಂದು ಪರಿಚಿತವಾದ ಮಕಾನದ ರಫ್ತು ಪಶ್ಚಿಮ ಏಷ್ಯಾದ ಯುದ್ಧದಿಂದ ಬೇಡಿಕೆ ಮತ್ತು ಬೆಲೆಗಳು ಕಡಿಮೆಯಾದ ಕಾರಣ ಇತ್ತೀಚೆಗೆ ಕುಸಿತವಾಗಿದೆ. ಮಕಾನ ಎಂದರೆ ಮುಳ್ಳು ನೀರಿ ಲಿಲ್ಲಿ ಅಂತೇಳಿ. ಮಕಾನ ಅಂದರೆ ಮುಳ್ಳು ನೀರಿ ಲಿಲ್ಲಿ ಅಥವಾ ಗಾರ್ಗನ್ ಸಸ್ಯ ಯುರಿಯೋಲ್ ಪೆರಕ್ಸ್ನ ಒಣಗಿದ ಆಹಾರ ಬೀಜ. ಅದರ ಕಪ್ಪು ಹೊರಪದರದಿಂದ ಅಂದರೆ ಅದು ಒಂದು ಆಹಾರ ಅಂತೆ, ಒಣಗಿದ ಆಹಾರದ ಬೀಜ ಅದು. ಇದು ಕಪ್ಪು ಹೊರಪದರದಿಂದ ಇದನ್ನು ಕಪ್ಪು ವಜ್ರ ಎಂಬ ಹೆಸರಿನಿಂದ ಕೂಡ ಕರೆಸಿಕೊಳ್ಳುತ್ತದೆ. ಈ ಸಸ್ಯವು ಮೂಲತಃ ದಕ್ಷಿಣ ಪೂರ್ವ ಏಷ್ಯಾ ಮತ್ತು ಚೀನಾದಲ್ಲಿ ಕಂಡುಬರುತ್ತದೆ, ಆದರೆ ಈಗ ವಿಶ್ವದಾದ್ಯಂತ ಬೆಳೆಯಲಾಗುತ್ತಿದೆ. ಭಾರತದಲ್ಲಿ ಮುಖ್ಯವಾಗಿ ಬಿಹಾರ, ಪಶ್ಚಿಮ ಬಂಗಾಳ, ಮಣಿಪುರ, ತ್ರಿಪುರ, ಅಸ್ಸಾಂ, ಜಮ್ಮು ಮತ್ತು ಕಾಶ್ಮೀರ್, ಒಡಿಸ್ಸಾ, ರಾಜಸ್ಥಾನ್, ಮಧ್ಯಪ್ರದೇಶ್. ಭಾರತದಾಗ ಇಷ್ಟೆಲ್ಲ ರಾಜ್ಯಗಳು ಅಂದರೆ ಮಧ್ಯಪ್ರದೇಶ್ ಮತ್ತು ಉತ್ತರ ಪ್ರದೇಶಗಳಲ್ಲಿ ಉತ್ಪಾದಿಸಲಾಗುತ್ತಿದ್ದು ಬಿಹಾರ ಪ್ರಮುಖ ಉತ್ಪಾದಕ ರಾಜ್ಯವಾಗಿದೆ. ಮಕಾನವನ್ನು ಕೇಂದ್ರ ಸರ್ಕಾರದ ಒಂದು ಜಿಲ್ಲೆ ಒಂದು ಉತ್ಪನ್ನ ಯೋಜನೆಯಡಿಯಲ್ಲಿ ಸೇರಿಸಲಾಗಿದೆ. ಮಕಾನವನ್ನು ಒಂದು ಜಿಲ್ಲೆ ಒಂದು ಉತ್ಪನ್ನ ಅಂತೇಳಿ ಸೇರಿಸಲಾಗಿದೆ ಅಂತೆ. 19ನೇ ಕ್ವಶನ್ನು, ಕೊಲಂಬಿಯಾದ ಮ್ಯಾಗ್ಡಲೇನ್ ನದಿಯಲ್ಲಿ ವಾಣಿಜ್ಯ ಫ್ರ್ಯಾಕಿಂಗ್ ನಿಲ್ಲಿಸಿದ್ದಕ್ಕಾಗಿ 2026ರ ಗೋಲ್ಡ್ಮನ್ ಪರಿಸರ ಪ್ರಶಸ್ತಿಯನ್ನು ಪಡೆದವರು ಯಾರು? ಗೋಲ್ಡ್ಮನ್ ಪರಿಸರ ಪ್ರಶಸ್ತಿ ಇವೇಲಿಸ್ ಮೊರೆಲ್ಸ್ ಬ್ಲಾಂಕೋ, ರೆಬೆಕ್ಕಾ ಸೊಲ್ನಿಟ್, ನಾರ್ಮಾ ಅಲ್ವಾರೆಸ್, ಇದೇನು ವ್ಯಾಂಗರಿ ಮಾತೈ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಇವಾಲಿಸ್ ಮೊರೆಲ್ಸ್ ಬ್ಲಾಂಕೋ. ಕೊಲಂಬಿಯಾದ ಮ್ಯಾಗ್ಡಲೇನ್ ನದಿಯಲ್ಲಿ ವಾಣಿಜ್ಯ ಫ್ರ್ಯಾಕಿಂಗ್ ನಿಲ್ಲಿಸಿದ್ದಕ್ಕಾಗಿ 24 ವರ್ಷದ ಇವಾಲಿಸ್ ನಟಾಲಿಯಾ ಮೊರೆಲ್ಸ್ ಬ್ಲಾಂಕೋ ಅವರಿಗೆ 2026ರ ಗೋಲ್ಡ್ಮನ್ ಪರಿಸರ ಪ್ರಶಸ್ತಿ ಲಭಿಸಿದೆ. ಇವರು ಫ್ರ್ಯಾಕಿಂಗಿಗೆ ಬೇಡ ನದಿಗೆ ಹೌದು, ಫ್ರ್ಯಾಕಿಂಗಿಗೆ ಬೇಡ ನದಿಗೆ ಹೌದು ಎಂಬ ಅಭಿಯಾನ ನಡೆಸಿದ ಅಗುವಾವಿಲ್ ಸಂಸ್ಥೆಯನ್ನು ಸಹ ಸ್ಥಾಪಿಸಿದರು. ಫ್ರ್ಯಾಕಿಂಗ್ ಅಥವಾ ಹೈಡ್ರಾಲಿಕ್ ಫ್ರ್ಯಾಕ್ಟರಿಂಗ್ ಎಂಬುದು ನೀರು, ಮರಳು ಮತ್ತು ರಾಸಾಯನಿಕಗಳನ್ನು ಸೇಲ್ ಬಂಡೆಗೆ ಚುಚ್ಚುವ ಮೂಲಕ ತೈಲ ಅಥವಾ ಅನಿಲವನ್ನು ಹೊರತೆಗೆಯುವ ವಿಧಾನ. ಗ್ರೀನ್ ನೊಬೆಲ್ ಎಂದೇ ಪ್ರಸಿದ್ಧವಾದ ಗೋಲ್ಡ್ಮನ್ ಪರಿಸರ ಪ್ರಶಸ್ತಿ 6 ಪ್ರಾಂತ್ಯಗಳ ಅಂದರೆ ಗೋಲ್ಡ್ಮನ್ ಪ್ರಶಸ್ತಿನ ಪರಿಸರ ಪ್ರಶಸ್ತಿ ಅಂದರೆ ಗೋಲ್ಡ್ಮನ್ ಪರಿಸರ ಪ್ರಶಸ್ತಿ 6 ಪ್ರಾಂತ್ಯಗಳ ಗ್ರೀನ್ ನೊಬೆಲ್ ಅಂತ ಕರೀತಾರೆ ಅದನ್ನು. ಗೋಲ್ಡ್ಮನ್ ಪರಿಸರ ಪ್ರಶಸ್ತಿನ 6 ಪ್ರಾಂತ್ಯಗಳ ತಳಮಟ್ಟದ ಪರಿಸರ ಹೋರಾಟಗಾರರನ್ನು ಗೌರವಿಸುತ್ತದೆ.
2026ರ ವಿಜೇತರೆಲ್ಲರೂ ಮಹಿಳೆಯರೇ ಇರೋರು. ತನ್ಶಿ ನೈಜೀರಿಯಾ, ಬೋರಿಮಾ ಕಿಮ್ ದಕ್ಷಿಣ ಕೊರಿಯಾ, ಸಾರಾ ಪಿಂಚ್ UK, ಥಿಯೋನಿಲಾ ರೋಕಾ ಮ್ಯಾಟ್ಬಾಬ್ ಪಪುವಾ ನ್ಯೂಗಿನಿಯಾ, ಅಲನ್ನಾ ಅಕಾಕ್ ಅರ್ಲಿ USA ಮತ್ತು ಇವೆಲಿಸ್ ಮೋರೆನ್ಸ್ ಬ್ಲಾಂಕೋ ಕೊಲಂಬಿಯಾ. ಇವರಷ್ಟು 6 ಜನ ಈ ಸತಿ ಪಡ್ಕೊಂಡ್ರು ಕೂಡ ಅಷ್ಟು 6 ಜನ ಹೆಣ್ಮಕ್ಳೇ ಆಗಿರ್ತಾರೆ. 27ನೇ ಕ್ವಶನ್ನು 2020ನೇ ಕ್ವಶನ್ನು 2027ರ ಜನಗಣತಿಯ ಭಾಗವಾಗಿ ಹರ್ದ್ವಾರ್ ದಸ್ತಕ್ ಅಭಿಯಾನವನ್ನು ಯಾವ ರಾಜ್ಯ ಆರಂಭಿಸಿದೆ? ಹರ್ದ್ವಾರ್ ದಸ್ತಕ್ ಅಭಿಯಾನವನ್ನು ಯಾವ ರಾಜ್ಯ ಆರಂಭಿಸಿದೆ? ಉತ್ತರಾಖಂಡ್, ಒಡಿಶಾ, ಹರಿಯಾಣ, ಪಂಜಾಬ್. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಉತ್ತರಾಖಂಡ್, ಒಡಿಶಾ, ಹರಿಯಾಣ, ಪಂಜಾಬ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಉತ್ತರಾಖಂಡ್. 2027ರ ಜನಗಣತಿಯ ಭಾಗವಾಗಿ ಮನೆ ಮನೆಗೆ ದತ್ತಾಂಶ ಸಂಗ್ರಹಿಸಲು ಹರ್ದ್ವಾರ್ ದಸ್ತಕ್ ಅಭಿಯಾನವನ್ನು ಉತ್ತರಾಖಂಡದಲ್ಲಿ ಆರಂಭಿಸಲಾಗಿದೆ. ಸೌಲಭ್ಯಗಳು ಮತ್ತು ಆಸ್ತಿಗಳಿಗೆ ಸಂಬಂಧಿಸಿದ 33 ಮಾನದಂಡಗಳ ಕುರಿತು ಮಾಹಿತಿ ಸಂಗ್ರಹಿಸಲು ಗಣಕಕಾರರು ಪ್ರತಿ ಮನೆಗೆ ಭೇಟಿ ನೀಡುತ್ತಾರೆ. ಗೃಹ ಸಚಿವಾಲಯವು 33 ಮಾನದಂಡಗಳನ್ನ ಕುರಿತು ಮಾಹಿತಿ ಸಂಗ್ರಹಿಸಲು ಗಣಕಗಾರರು ಪ್ರತಿ ಮನೆಗೆ ಭೇಟಿ ನೀಡುತ್ತಾರೆ. ಗೃಹ ಸಚಿವಾಲಯವು 555 ಬ್ಯಾಚ್ಗಳಲ್ಲಿ ತರಬೇತಿ ಪಡೆದ 20,859 ಗಣಕಗಾರರನ್ನು ಮತ್ತು 3,670 ಮೇಲ್ವಿಚಾರಕರನ್ನು ನಿಯೋಜಿಸಿದೆ. ಇದು ಭಾರತದಲ್ಲಿ ಮೊಟ್ಟಮೊದಲ ಸಂಪೂರ್ಣ ಮೊಬೈಲ್ ಆ್ಯಪ್ ಆಧಾರಿತ ಡಿಜಿಟಲ್ ಜನಗಣತಿ ಆಗಿದ್ದು ನಿಖರ ಆಡಳಿತದಲ್ಲಿ ಮಹತ್ವದ ಹೆಜ್ಜೆಯಾಗಿದೆ. ಈ ಅಭಿಯಾನವು ರಾಜ್ಯಾದ್ಯಂತ ನಿಖರ, ಪಾರದರ್ಶಕ ಹಾಗೂ ನೈಜ ಸಮಯದ ದತ್ತಾಂಶ ಸಂಗ್ರಹಣೆಯನ್ನು ಖಚಿತಪಡಿಸುವುದು ಗುರಿಯಾಗಿದೆ. ನೆಕ್ಸ್ಟ್ 21ನೇ ಕ್ವಶನು. ಪರ್ಯಾಯ ಹೂಡಿಕೆ ನಿಧಿಗಳ ಆರಂಭವನ್ನು ವೇಗಗೊಳಿಸಲು ಗರುಡ ಎಂಬ ಹೊಸ ಚೌಕಟ್ಟನ್ನು ಯಾವ ಸಂಸ್ಥೆ ಪ್ರಸ್ತಾಪಿಸಿದೆ? ಭಾರತೀಯ ರಿಸರ್ವ್ ಬ್ಯಾಂಕ್, ಭಾರತೀಯ ಪತ್ತು ಪತ್ರಗಳ ಮತ್ತು ವಿನಿಮಯ ಮಂಡಳಿ, ಸೆಬಿ, ರಾಷ್ಟ್ರೀಯ ಷೇರು ವಿನಿಮಯ, ಭಾರತೀಯ ವಿಮಾ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಭಾರತೀಯ ಪತ್ರಗಳ ಮತ್ತು ವಿನಿಮಯ ಮಂಡಳಿ, ಸೆಬಿ. ಪರ್ಯಾಯ ಹೂಡಿಕೆ ನಿಧಿ AIF ಯೋಜನೆಗಳ ಆರಂಭ ಪ್ರಕ್ರಿಯೆಯನ್ನು ವೇಗಗೊಳಿಸಲು ಭಾರತೀಯ ಪತ್ತು ಪತ್ರಗಳ ಮತ್ತು ವಿನಿಮಯ ಮಂಡಳಿ, ಸೆಬಿ, ಗರುಡ ಗ್ರೀನ್ ಚಾನಲ್ ದಾಖಲೆ ಸ್ವೀಕೃತಿಯ ನಂತರ AIF ಬಿಡುಗಡೆ ಎಂಬ ಹೊಸ ಚೌಕಟ್ಟನ್ನು ಪ್ರಸ್ತಾಪಿಸಿದೆ. ಈ ಪ್ರಸ್ತಾಪನೆ ಅಡಿಯಲ್ಲಿ ಸೆಬಿ ಯಾವುದೇ ಆಕ್ಷೇಪಣೆಗಳನ್ನು ಎತ್ತದಿದ್ದರೆ ಸಾಮಾನ್ಯ AIF ಯೋಜನೆಗಳನ್ನು 30 ದಿನಗಳ ಬದಲು 10 ಕೆಲಸದ ದಿನಗಳಲ್ಲಿ ಆರಂಭಿಸಬಹುದು. ಮಾನ್ಯತೆ ಪಡೆದ ಹೂಡಿಕೆದಾರರು ಅಥವಾ ಏಂಜಲ್ ಫಂಡ್ಗಳ ಯೋಜನೆಗಳಿಗೆ ವ್ಯಾಪಾರಿ ಬ್ಯಾಂಕರ್ ಅಗತ್ಯವಿಲ್ಲದೆ ನೇರ ಅರ್ಜಿ ಸಲ್ಲಿಸುವ ಅವಕಾಶವಿದೆ. ಈ ಉಪಕ್ರಮವು ವ್ಯವಹಾರ ಸುಲಭತೆ ಹೆಚ್ಚಿಸಲು ಮತ್ತು AIF ಕ್ಷೇತ್ರದಲ್ಲಿ ಬಂಡವಾಳ ನಿಯೋಜನೆಯನ್ನು ವೇಗಗೊಳಿಸಲು ಉದ್ದೇಶಿಸಲಾಗಿದೆ. 22ನೇ ಕ್ವಶನ್. 2026ರ ಇಟಾಲಿಯನ್ ಓಪನ್ ಟೆನ್ನಿಸ್ ಪ್ರಶಸ್ತಿಯನ್ನು ಗೆದ್ದ ಆಟಗಾರ ಯಾರು? ಎ ನೊವಾಕ್ ಜೊಕೋವಿಕ್, ಬಿ ಕ್ಯಾಸ್ಪರ್ ರೋಡ್, ಸಿ ಜಾನಿಕ್ ಸಿನ್ನರ್, ಡಿ ಡೇನಿಯಲ್ ಮೆಡ್ವೆಡೆವ್. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಸಿ ಆಗುತ್ತೆ. ಜಾನಿಕ್ ಸಿನ್ನರ್ ಟೆನ್ನಿಸ್ನಲ್ಲಿ ಜಾನಿಕ್ ಸಿನ್ನರ್ ರೋಮ್ನಲ್ಲಿ ನಡೆದ ಫೈನಲ್ನಲ್ಲಿ ಕ್ಯಾಸ್ಪರ್ ರೋಡ್ ಅವರನ್ನು 6-4 ಸೆಟ್ಗಳಿಂದ ಸೋಲಿಸಿ 2026ರ ಇಟಾಲಿಯನ್ ಓಪನ್ ಪ್ರಶಸ್ತಿಯನ್ನು ಗೆದ್ದರು. 1976ರಲ್ಲಿ ಅಡ್ರಿಯಾನೋ ಪನ್ನಟ್ಟ ನಂತರ ಈ ಟೂರ್ನಿಯನ್ನು ಗೆಲ್ಲುವ ಮೊದಲ ಇಟಾಲಿಯನ್ ಪುರುಷ ಆಟಗಾರರಾಗಿದ್ದಾರೆ. ಜೊತೆಗೆ ಎಲ್ಲ 9 ATP ಮಾಸ್ಟರ್ಸ್ 1000 ಪ್ರಶಸ್ತಿಗಳನ್ನು ಗೆಲ್ಲುವ ಮೂಲಕ ವೃತ್ತಿಜೀವನ ಗೋಲ್ಡನ್ ಮಾಸ್ಟರ್ಸ್ ಸಾಧಿಸಿದ ನೊವಾಕ್ ಜೊಕೋವಿಕ್ ನಂತರದ 2ನೇ ಆಟಗಾರರಾಗಿದ್ದಾರೆ. ಈ ಪ್ರಶಸ್ತಿ ಸಿನ್ನರ್ ಅವರಿಗೆ ಸತತ 6ನೇ ಮಾಸ್ಟರ್ 1000 ಪ್ರಶಸ್ತಿ ಹಾಗೂ ಒಟ್ಟು 10ನೇ ಪ್ರಶಸ್ತಿಯಾಗಿದೆ. ಇದು ಒಟ್ಟು 10ನೇ ಪ್ರಶಸ್ತಿಯಾಗಿದೆ ಜಾನಿಕ್ ಸಿನ್ನರ್ ಅವರು. 23ನೇ ಕ್ವಶನ್. ಇತ್ತೀಚೆಗೆ ಸುದ್ದಿಗಳಲ್ಲಿ ಕಾಣಿಸಿಕೊಂಡ ಟ್ರಾಚಿಸಿಯಂ ಲಾಲ್ರೆಸ್ಮೆಂಗೈ ಯಾವ ಪ್ರಭೇದಕ್ಕೆ ಸೇರಿದೆ? ಟ್ರಾಚಿಸಿಯಂ ಲಾಲ್ರೆಸ್ಮೆಂಗೈ ಯಾವ ಪ್ರಭೇದಕ್ಕೆ ಸೇರಿದೆ? ಹಾವು, ಕಪ್ಪೆ, ಜೇಡ, ಹಲ್ಲಿ.
ಹಾವು, ಕಪ್ಪೆ, ಜೇಡ. ಅಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಹಾವು. ಭಾರತ ಮ್ಯಾನ್ಮಾರ್ ಗಡಿಯಲ್ಲಿ ಇರುವ ಇಂಡೋ ಬರ್ಮಾ ಜೀವವೈವಿಧ್ಯ ಹಾಟ್ಸ್ಪಾಟ್ನ ಮುರ್ಲೇನಾ ರಾಷ್ಟ್ರೀಯ ಉದ್ಯಾನವನದಲ್ಲಿ ಟ್ರಾಚಿಸಿಯಂ ಲಾರ್ಲೆಸ್ಮೆಂಗೈ ಎಂಬ ಹೊಸ ಬಿಲ ಹಾವನ್ನು ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ. ಈ ಹಾವಿಗೆ ಈಶಾನ್ಯ ಭಾರತದಲ್ಲಿ ಸರೀಸೃಪ ಶಾಸ್ತ್ರಕ್ಕೆ ಮಹತ್ವಪೂರ್ಣ ಕೊಡುಗೆ ನೀಡಿದ ಡಾಕ್ಟರ್ ಲಾರ್ಲೆಸಂಗ್ ಅವರ ಗೌರವಕ್ಕಾಗಿ ಅವರ ಹೆಸರನ್ನು ಇಡಲಾಗಿದೆ. ಈ ಹಾವು ಮೃದುವಾದ ಮಿನುಗುವ ತ್ವಚಾ, ಹಾಳೆಗಳು, ಕಂದು ಬಣ್ಣದ ದೇಹ, ಬಿಳಿ ಚುಕ್ಕೆಗಳಿರುವ ತೆಳುಭಾಗ ಮತ್ತು ವಿಶಿಷ್ಟ ತಲೆ ಹಾಳೆಗಳ ವಿನ್ಯಾಸದಿಂದ ಗುರುತಿಸಬಹುದು. ಈ ಆವಿಷ್ಕಾರವು ಈಶಾನ್ಯ ಭಾರತದ ಸಮೃದ್ಧ ಜೀವವೈವಿಧ್ಯತೆ ಮತ್ತು ಮಿಜೋರಾಂ ಅರಣ್ಯ ಪರಿಸರ ವ್ಯವಸ್ಥೆಗಳ ಪರಿಸರ ಮಹತ್ವವನ್ನು ಒತ್ತಿ ಹೇಳುತ್ತದೆ. 24ನೇ ಕ್ವೆಶ್ಚನ್. ಪ್ರಗತಿ 2026ರ ಸೇನಾ ಅಭ್ಯಾಸವನ್ನು ಎಲ್ಲಿ ನಡೆಸಲಾಯಿತು? ಪ್ರಗತಿ 2026ರ ಸೇನಾ ಅಭ್ಯಾಸವನ್ನು ಎಲ್ಲಿ ನಡೆಸಲಾಯಿತು? ಮಹಾರಾಷ್ಟ್ರ, ಗುಜರಾತ್, ತ್ರಿಪುರಾ, ಮೇಘಾಲಯ. ಪ್ರಗತಿ, ಇದು ಸರಿಯಾದ ಉತ್ತರ ಆಪ್ಷನ್ ಡಿ, ಮೇಘಾಲಯ. ಪ್ರಗತಿ 2026ರ ಸೇನಾ ಅಭ್ಯಾಸವನ್ನು ಮೇಘಾಲಯದ ಉಮ್ರಾಯ್ ಸೇನಾ ಕ್ಯಾಂಪ್ನಲ್ಲಿ ಆಯೋಜಿಸಲಾಯಿತು. ಭೂತಾನ್, ಇಂಡೋನೇಷ್ಯಾ, ನೇಪಾಳ, ಶ್ರೀಲಂಕಾ, ವಿಯೆಟ್ನಾಂ ಮತ್ತು ಫಿಲಿಪೈನ್ಸ್ ಸೇರಿದಂತೆ 12 ಸ್ನೇಹಪೂರ್ಣ ರಾಷ್ಟ್ರಗಳು ಈ ಅಭ್ಯಾಸದಲ್ಲಿ ಭಾಗವಹಿಸಿದ್ದವು. ಪ್ರಗತಿ ಎಂದರೆ ಪಾರ್ಟ್ನರ್ಶಿಪ್ ಆಫ್ ರೀಜನಲ್ ಆರ್ಮೀಸ್ ಫಾರ್ ಗ್ರೋತ್ ಆ್ಯಂಡ್ ಟ್ರಾನ್ಸ್ಫರ್ಮೇಷನ್ ಇನ್ ದ ಇಂಡಿಯನ್ ಓಷನ್ ರೀಜನ್. ಭಾರತ ಮಹಾಸಾಗರ ಪ್ರದೇಶದಲ್ಲಿ ಪ್ರಾದೇಶಿಕ ಸೇನೆಗಳ ಬೆಳವಣಿಗೆ ಮತ್ತು ಪರಿವರ್ತನೆಗಾಗಿ ಸಹಕಾರ. ಭಾರತೀಯ ಸೇನೆಯು ಪ್ರಾದೇಶಿಕ ಸೇನಾ ಸಹಕಾರ, ರಕ್ಷಣಾ ಸಂಬಂಧಗಳು ಮತ್ತು ಗುಪ್ತಚರ ಹಂಚಿಕೆ ವ್ಯವಸ್ಥೆಗಳನ್ನು ಬಲಪಡಿಸುವ ಭಾರತೀಯ ಸೇನೆಯು ಪ್ರಾದೇಶಿಕ ಸೇನಾ ಸಹಕಾರ, ರಕ್ಷಣಾ ಸಂಬಂಧಗಳು ಮತ್ತು ಗುಪ್ತಚರ ಹಂಚಿಕೆ ವ್ಯವಸ್ಥೆಗಳನ್ನು ಬಲಪಡಿಸುವ ಉದ್ದೇಶದಿಂದ ಈ ಅಭ್ಯಾಸವನ್ನು ನಡೆಸಿತು. 2 ವಾರಗಳ ಈ ಅಭ್ಯಾಸವು ಆರ್ದ್ರ ಪರ್ವತ ಮತ್ತು ಕಾಡು ಪ್ರದೇಶಗಳಲ್ಲಿ ಭಯೋತ್ಪಾದನಾ ವಿರೋಧಿ ಕಾರ್ಯಾಚರಣೆಗಳ ಮೇಲೆ ಕೇಂದ್ರೀಕರಿಸಿತು. 25ನೇ ಕ್ವೆಶ್ಚನ್ನು. ಯುವ ವೃತ್ತಿಪರ ಆಯ್ಕೆ ನೀತಿ 2026ನ್ನು ಅನುಮೋದಿಸಿದ ರಾಜ್ಯ ಸರ್ಕಾರ ಯಾವುದು? ಯುವ ವೃತ್ತಿಪರ ಆಯ್ಕೆ ನೀತಿ 2026ನ್ನು ಅನುಮೋದಿಸಿದ ರಾಜ್ಯ ಬಿಹಾರ. ಮುಖ್ಯಮಂತ್ರಿ ಸಾಮ್ರಾಟ್ ಚೌಧರಿ ನೇತೃತ್ವದ ಬಿಹಾರ ಸಚಿವ ಸಂಪುಟವು ಯುವ ವೃತ್ತಿಪರ ಆಯ್ಕೆ ನೀತಿ 2026ನ್ನು ಅನುಮೋದಿಸಿದೆ. ಈ ನೀತಿಯು ಬಿಹಾರದ ವಿಜ್ಞಾನ, ತಂತ್ರಜ್ಞಾನ ಮತ್ತು ತಾಂತ್ರಿಕ ಶಿಕ್ಷಣ ಸಂಸ್ಥೆಗಳಲ್ಲಿ ತಾಂತ್ರಿಕ ಹಾಗೂ ತಜ್ಞ ಸೇವೆಗಳನ್ನು ಬಲಪಡಿಸುವುದು ಮತ್ತು ಸರ್ಕಾರಿ ಇಲಾಖೆಗಳಲ್ಲಿನ ವಿಶಿಷ್ಟ ತಾಂತ್ರಿಕ ಹುದ್ದೆಗಳಿಗೆ ನುರಿತ ಯುವ ವೃತ್ತಿಪರರ ಲಭ್ಯತೆಯನ್ನು ಹೆಚ್ಚಿಸುವುದನ್ನು ಉದ್ದೇಶಿಸಿದೆ. ತಂತ್ರಜ್ಞಾನ ಆಧಾರಿತ ಆಡಳಿತ ವ್ಯವಸ್ಥೆಗಳಲ್ಲಿ ದಕ್ಷತೆ ಮತ್ತು ಸೇವಾ ವಿತರಣೆಯನ್ನು ಸುಧಾರಿಸುವುದೇ ಇದರ ಮುಖ್ಯ ಉದ್ದೇಶವಾಗಿದೆ. ನೆಕ್ಸ್ಟ್, ಇತ್ತೀಚೆಗೆ ಹಿಮಾಲಯನ್ ಟ್ರೈಕಾರ್ನಿನೇಟ್ ಬೆಟ್ಟ ಆಮೆ ಛತ್ತೀಸ್ಗಢದ ಯಾವ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಕಂಡುಬಂದಿತು ಅಂತ ಕೇಳಿದರೆ, ಟ್ರೈಕಾರ್ನಿನೇಟ್ ಬೆಟ್ಟ ಆಮೆ ಛತ್ತೀಸ್ಗಢದ ಯಾವ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಕಂಡುಬಂದಿದೆ ಅಂತ ಕೇಳಿದರೆ, ಇಂದ್ರಾವತಿ ಹುಲಿ ಸಂರಕ್ಷಿತ ಪ್ರದೇಶ, ಅಚಾನ್ಕಮಾರ್ ಹುಲಿ ಸಂರಕ್ಷಿತ ಪ್ರದೇಶ, ಉದಂತಿ ಸೀತಾ ನದಿ ಹುಲಿ ಸಂರಕ್ಷಿತ ಪ್ರದೇಶ, ಗುರು ಘಾಸಿಂದಾಸ್ ತಾಮೋರ್ ಪಿಂಗ್ಲಾ ಹುಲಿ ಸಂರಕ್ಷಿತ ಪ್ರದೇಶ ಅಂತ ಹೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಸಿ, ಉದಂತಿ ಸೀತಾ ನದಿ ಹುಲಿ ಸಂರಕ್ಷಿತ ಪ್ರದೇಶ. ಅರಣ್ಯ ಅಧಿಕಾರಿಗಳು ಉದಂತಿ ಸೀತಾ ನದಿ ಹುಲಿ ಸಂರಕ್ಷಿತ ಪ್ರದೇಶದ ಕಾಡಿನಲ್ಲಿ ಅಪರೂಪದ ಹಿಮಾಲಯನ್ ಟ್ರೈಕಾರ್ನಿನೇಟ್ ಬೆಟ್ಟ ಆಮೆಯನ್ನು ಕಂಡುಹಿಡಿದಿದ್ದಾರೆ. ಈ ಪ್ರಭೇದವು ಸಾಮಾನ್ಯವಾಗಿ ಮಧ್ಯ ಭಾರತದಲ್ಲಿ ಕಾಣಿಸದಿದ್ದು ಉಪ ಹಿಮಾಲಯ ಪ್ರದೇಶಕ್ಕೆ ಮಾತ್ರ ಸೀಮಿತವಾಗಿರುವುದರಿಂದ ಈ ಕಂಡುಬರುವಿಕೆ ಅಪರೂಪವಾಗಿದೆ. ಹಿಮಾಲಯನ್ ಟ್ರೈಕಾರ್ನಿನೇಟ್ ಬೆಟ್ಟ ಆಮೆ ಜಿಯೋಮಿಡಿಡೆ ಕುಟುಂಬಕ್ಕೆ ಸೇರಿದ ಸಣ್ಣ ಭೂ ಆಮೆ. ಈ ಪ್ರಭೇದವು ಮುಖ್ಯವಾಗಿ ಈಶಾನ್ಯ ಭಾರತದ ದಕ್ಷಿಣ ನೇಪಾಳ, ಭೂತಾನ್ ಮತ್ತು ಉತ್ತರ ಬಾಂಗ್ಲಾದೇಶದಲ್ಲಿ ವಾಸಿಸುತ್ತದೆ. ಇದು ಸಮಶೀತೋಷ್ಣ ಕಾಡುಗಳು, ಹಿಮಾಲಯದ ತಪ್ಪಲುಗಳು ಮತ್ತು ಹುಲ್ಲುಗಾವಲುಗಳಲ್ಲಿ ಕಂಡುಬರುತ್ತದೆ. IUCN ಕೆಂಪು ಪಟ್ಟಿಯಲ್ಲಿ ಇದನ್ನು ಅಳಿವಿನಂಚಿನ ಪ್ರಭೇದವಾಗಿ ವರ್ಗೀಕರಿಸಲಾಗಿದೆ. ನೆಕ್ಸ್ಟು, ಇತ್ತೀಚೆಗೆ ನಿಧನರಾದ ಸುಮನ್ ಕಲ್ಯಾಣ್ಪುರ್ ಅವರು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದವರು? ಸುಮನ್ ಕಲ್ಯಾಣ್ಪುರ್ ಅವರು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದವರು ಅಂತ ಕೇಳಿದರೆ ರಾಜಕೀಯ, ಕ್ರೀಡೆ, ಹಾಡುಗಾರಿಕೆ, ಪತ್ರಿಕೋದ್ಯಮ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಹಾಡುಗಾರಿಕೆ. ಪ್ರಸಿದ್ಧ ಹಿನ್ನೆಲೆ ಗಾಯಕಿ ಸುಮನ್ ಕಲ್ಯಾಣ್ಪುರ್ ಅವರು ಮುಂಬೈನ ತಮ್ಮ ನಿವಾಸದಲ್ಲಿ 89ನೇ ವಯಸ್ಸಿನಲ್ಲಿ ಇತ್ತೀಚೆಗಷ್ಟೇ ನಿಧನರಾದರು. 1950ರಿಂದ 1970ರ ದಶಕದ ಚಲನಚಿತ್ರ ಸಂಗೀತದ ಸುವರ್ಣ ಯುಗದಲ್ಲಿ ಹಿಂದಿ, ಮರಾಠಿ ಹಾಗೂ ಹಲವು ಭಾರತೀಯ ಭಾಷೆಗಳ ಗೀತೆಗಳಿಗೆ
ನೀಡಿದ ಅವರ ಕೊಡುಗೆಗಳು ಪ್ರಮುಖವಾಗಿವೆ. 1937 ಜನವರಿ 28ರಂದು ಢಾಕಾದಲ್ಲಿ ಜನಿಸಿದ ಅವರ ಧ್ವನಿಯನ್ನು ಲತಾ ಮಂಗೇಶ್ಕರ್ ಅವರ ಧ್ವನಿಗೆ ಹೋಲಿಸಲಾಗುತ್ತಿತ್ತು. ಅವರು 1950ರ ದಶಕದ ಮಧ್ಯಭಾಗದಲ್ಲಿ ಹಿಂದಿ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿ ಪ್ರಸಿದ್ಧ ಗಾಯಕ ಮೊಹಮ್ಮದ್ ರಫಿ ಅವರೊಂದಿಗೆ ಅನೇಕ ಹಾಡುಗಳನ್ನು ಹಾಡಿದ್ದಾರೆ. ಅವ್ರ ಧ್ವನಿನ ಲತಾ ಮಂಗೇಶ್ಕರ್ ಅವರಿಗೆ ಹೋಲಿಸಲಾಗಿತ್ತಂತೆ. 28ನೇದು ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ WASP-94A ಎಂದರೇನು ಅಂತ ಕೇಳಿದರೆ, ಕ್ಷುದ್ರಗ್ರಹ, ಬಾಹ್ಯಗ್ರಹ, ಹೊಸದಾಗಿ ಪತ್ತೆಯಾದ ಜೇನುನೊಣದ ಪ್ರಭೇದ, ಒಂದು ವಿಧದ ವೈರಸ್ ಅಂತ ಹೇಳಿದ್ದಾರೆ. ಹೊಸದಾಗಿ ಪತ್ತೆಯಾಗಿರೋದು, ಇತ್ತೀಚೆಗೆ ಪತ್ತೆ ಆಗಿರೋದು. ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ ಆಪ್ಷನ್ ಬಿ ಬಾಹ್ಯಗ್ರಹ. ವಿಜ್ಞಾನಿಗಳು ಇತ್ತೀಚೆಗೆ ಜೇಮ್ಸ್ ವೆಬ್ ಬಾಹ್ಯಾಕಾಶ ದೂರದರ್ಶಕವನ್ನು ಬಳಸಿಕೊಂಡು WASP-94AB ಗ್ರಹದಲ್ಲಿನ ಹವಾಮಾನ ಮಾದರಿಗಳನ್ನು ನಕ್ಷೆಗೊಳಿಸಿದರು. WASP-94AB ಭೂಮಿಯಿಂದ ಸುಮಾರು 700 ಬೆಳಕಿನ ವರ್ಷಗಳ ದೂರದಲ್ಲಿರುವ ಅನಿಲೀಯ ಬಾಹ್ಯಗ್ರಹವಾಗಿದೆ. ಅಧ್ಯಯನದಲ್ಲಿ ಅದರ ವಾತಾವರಣದಲ್ಲಿ ವಿಭಿನ್ನ ಬೆಳಗಿನ ಮತ್ತು ಸಂಜೆಯ ಹವಾಮಾನ ವ್ಯವಸ್ಥೆಗಳು ಕಂಡುಬಂದಿವೆ. JWSTಯ ಸುಧಾರಿತ ಅವರ್ಯಕ್ತ ವೀಕ್ಷಣಾ ಸಾಮರ್ಥ್ಯಗಳಿಂದ ಈ ಆವಿಷ್ಕಾರ ಸಾಧ್ಯವಾಯಿತು. ಈ ಕಂಡುಹಿಡಿಯುವಿಕೆಯು ದೂರದ ಗ್ರಹಗಳ ವಾತಾವರಣ, ಪರಿಚಲನೆ ಮತ್ತು ಹವಾಮಾನ ಪ್ರಕ್ರಿಯೆಗಳ ಕುರಿತು ಅಮೂಲ್ಯ ಮಾಹಿತಿಯನ್ನು ಒದಗಿಸಿದೆ. ನೆಕ್ಸ್ಟು, ಈಶಾನ್ಯ ಭಾರತದ ಮೂಲಸೌಕರ್ಯ ಶೃಂಗಸಭೆ ಮತ್ತು ಪ್ರದರ್ಶನ ಅನ್ನು ಆಯೋಜಿಸುತ್ತಿರುವ ರಾಜ್ಯ ಯಾವುದು? ಮೂಲಸೌಕರ್ಯ ಶೃಂಗಸಭೆ ಮತ್ತು ಪ್ರದರ್ಶನವನ್ನು ಆಯೋಜಿಸುತ್ತಿರುವ ರಾಜ್ಯ ಯಾವುದು? ಅಸ್ಸಾಂ, ತ್ರಿಪುರಾ, ಅರುಣಾಚಲ ಪ್ರದೇಶ್, ಮೇಘಾಲಯ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಮೇಘಾಲಯ. ಮೇಘಾಲಯವು ಈಶಾನ್ಯ ಭಾರತದ ಮೂಲಸೌಕರ್ಯ ಶೃಂಗಸಭೆ ಮತ್ತು ಪ್ರದರ್ಶನವನ್ನು ಆಯೋಜಿಸುತ್ತಿದೆ. ಈ ಶೃಂಗಸಭೆಯು ಶಿಲ್ಲಾಂಗ್ನ ಇಂಟರ್ನ್ಯಾಷನಲ್ ಸೆಂಟರ್ ಫಾರ್ ಪರ್ಫಾರ್ಮಿಂಗ್ ಆರ್ಟ್ಸ್ ಆ್ಯಂಡ್ ಕಲ್ಚರ್ನಲ್ಲಿ ನಡೆಯುತ್ತಿದೆ. ಈ ಶೃಂಗಸಭೆಯು ಈಶಾನ್ಯ ಪ್ರದೇಶದ ಮೂಲಸೌಕರ್ಯ ಅಭಿವೃದ್ಧಿ ಹೂಡಿಕೆ ಇಂಟರ್ನ್ಯಾಷನಲ್ ಸೆಂಟರ್ ಫಾರ್ ಪರ್ಫಾರ್ಮಿಂಗ್ ಆರ್ಟ್ಸ್ ಆ್ಯಂಡ್ ಕಲ್ಚರ್ನಲ್ಲಿ ನಡೆಯುತ್ತಿದೆ. ಈ ಶೃಂಗಸಭೆಯು ಈಶಾನ್ಯ ಪ್ರದೇಶದ ಮೂಲಸೌಕರ್ಯ ಅಭಿವೃದ್ಧಿಗೆ ಕೇಂದ್ರೀಕರಿಸುತ್ತದೆ. 30ನೇ ಕ್ವಶನು, ದ್ವಿಪಕ್ಷೀಯ ನಾವೀನ್ಯತೆ ಸಹಕಾರವನ್ನು ಬಲಪಡಿಸಲು ಭಾರತ ಮತ್ತು ಯಾವ ದೇಶವು ಅಟಲ್ ಟಿಂಕರಿಂಗ್ ಲ್ಯಾಬ್ಸ್ ಸೇತುವೆಯನ್ನು ಪ್ರಾರಂಭಿಸಿದೆ? ಅಟಲ್ ಟಿಂಕರಿಂಗ್ ಲ್ಯಾಬ್ಸ್ ಸೇತುವೆಯನ್ನು ಪ್ರಾರಂಭಿಸಿವೆ. ಫ್ರಾನ್ಸ್, ಆಸ್ಟ್ರೇಲಿಯಾ, ಚೀನಾ, ನ್ಯೂಜಿಲ್ಯಾಂಡ್. ಭಾರತ ಮತ್ತು ಇನ್ನೊಂದು ದೇಶ ಸೇರಿದೆ ಅಂತ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಫ್ರಾನ್ಸ್. ಭಾರತ ಮತ್ತು ಫ್ರಾನ್ಸ್ ದ್ವಿಪಕ್ಷೀಯ ನಾವೀನ್ಯತೆ ಸಹಕಾರವನ್ನು ಬಲಪಡಿಸಲು ಭಾರತ ಫ್ರಾನ್ಸ್ ಅಂದರೆ ATL ಸೇತುವೆಯನ್ನು ಪ್ರಾರಂಭಿಸಿವೆ. ಈ ಉಪಕ್ರಮವು ಭಾರತದ ಅಟಲ್ ಟಿಂಕರಿಂಗ್ ಲ್ಯಾಬ್ಸ್ ಮಾದರಿಯನ್ನು ಆಧರಿಸಿದ ಶಾಲಾ ಮಟ್ಟದ ನಾವೀನ್ಯತೆ ಪ್ರಯೋಗಾಲಯಗಳ ಮೂಲಕ ಎರಡೂ ದೇಶಗಳ ಯುವ ನವೋದ್ಯಮಿಗಳನ್ನು ಸಂಪರ್ಕಿಸುವ ಗುರಿಯನ್ನು ಹೊಂದಿದೆ. ಈ ಉಪಕ್ರಮವನ್ನು ಅಟಲ್ ಇನ್ನೋವೇಷನ್ ಮಿಷನ್, ನೀತಿ ಆಯೋಗ ಮತ್ತು ಲಾ ಫೌಂಡೇಶನ್ ಡೆಸಾಲ್ಟ್ ಸಿಸ್ಟಮ್ಸ್ ನಡುವಿನ ಲೆಟರ್ ಆಫ್ ಇಂಟೆಂಟ್ ಮೂಲಕ ಔಪಚಾರಿಕಗೊಳಿಸಲಾಯಿತು. ನೈಸ್ನಲ್ಲಿ ನಡೆದ ಭಾರತ್ ಇನ್ನೋವೇಟ್ಸ್ 2026ರ ಕಾರ್ಯಕ್ರಮದ ಸಂದರ್ಭದಲ್ಲಿ 2026ರ ಕಾರ್ಯಕ್ರಮದ ಸಂದರ್ಭದಲ್ಲಿ ಈ ಉಪಕ್ರಮವನ್ನು ಪ್ರಾರಂಭಿಸಲಾಯಿತು. ನೀತಿ ಆಯೋಗ ಮತ್ತು ಇನ್ನೊಂದೇನಾಯ್ತು ಫುಲ್ಫಾರ್ಮ್ ನೋಡ್ಕೊಳ್ರಿ ಕ್ಲೀನಾಗಿ. 31ನೇದು, ಕಾಲಂ ಮತ್ತು ಕವಚ್ ರಕ್ಷಣಾ ಸಮ್ಮೇಳನದ 3ನೇ ಆವೃತ್ತಿ ಯಾವ ನಗರದಲ್ಲಿ ನಡೆಯಿತು? ಎ ಬೆಂಗಳೂರು, ಬಿ ಹೈದರಾಬಾದ್, ಸಿ ಚೆನ್ನೈ, ಡಿ ನವದೆಹಲಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ನವದೆಹಲಿ. ಕಾಲಂ ಮತ್ತು ಕವಚ್ ರಕ್ಷಣಾ ಸಮ್ಮೇಳನದ 3ನೇ ಆವೃತ್ತಿಯನ್ನು ನವದೆಹಲಿಯಲ್ಲಿ ಆಯೋಜಿಸಲಾಯಿತು. ಈ ಸಮ್ಮೇಳನವನ್ನು ರಕ್ಷಣಾ ಸಚಿವಾಲಯ ನಡೆಸಿತು. ಕಾಲಂ ಮತ್ತು ಕವಚ್ 3.0 ಭಾರತದಲ್ಲಿ ರಕ್ಷಣಾ ಪರಿವರ್ತನೆ ಹಾಗೂ ಭವಿಷ್ಯದ ಸೈನಿಕ ಸನ್ನದ್ಧತೆ ಕುರಿತು ಚರ್ಚೆಗಾಗಿ ವೇದಿಕೆಯಾಗಿತ್ತು. ಆತ್ಮನಿರ್ಭರ ಭಾರತ ದೃಷ್ಟಿಕೋನದಡಿ ರಕ್ಷಣಾ ನವೀನತೆ, ಸಮಗ್ರ ಸೈನಿಕ ಸಾಮರ್ಥ್ಯ ಮತ್ತು ಕಾರ್ಯತಂತ್ರದ ಪಾಲುದಾರಿಕೆಗಳನ್ನು ಬಲಪಡಿಸುವತ್ತ ಈ ಕಾರ್ಯಕ್ರಮ ಗಮನ ಹರಿಸಿತು. 32ನೇ ಕ್ವಶನು, ಸ್ವಯಂ ವಿದ್ಯುತ್ ಉತ್ಪಾದಿಸುವ ಸಂವೇದಕಗಳು ಹಾಗೂ ಧರಿಸಬಹುದಾದ ಸಾಧನಗಳಿಗಾಗಿ ನ್ಯಾನೋ ಚಿನ್ನದ ಕಣಗಳನ್ನು ಒಳಗೊಂಡ ಅತಿ ತೆಳುವಾದ ಮತ್ತು ಬಗ್ಗಿಸಬಹುದಾದ ಚಿತ್ರಪಟವನ್ನು ಅಭಿವೃದ್ಧಿಪಡಿಸಿದ ಸಂಸ್ಥೆ ಯಾವುದು ಅಂತ ಕೇಳಿದರೆ ಭಾರತೀಯ ವಿಜ್ಞಾನ ಸಂಸ್ಥೆ ಬೆಂಗಳೂರು.
ಭಾರತೀಯ ತಂತ್ರಜ್ಞಾನ ಸಂಸ್ಥೆ ದೆಹಲಿ, ನ್ಯಾನೋ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಂಸ್ಥೆ, ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಅಂತ ಹೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಸಿ ಆಗುತ್ತೆ. ನ್ಯಾನೋ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಂಸ್ಥೆ ಆಗಿರುತ್ತೆ. ನ್ಯಾನೋ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಂಸ್ಥೆಯ ವಿಜ್ಞಾನಿಗಳು ನ್ಯಾನೋ ಚಿನ್ನದ ಕಣಗಳನ್ನು ಒಳಗೊಂಡ ಅತಿ ತೆಳುವಾದ ಬಗ್ಗಿಸಬಹುದಾದ ಚಿತ್ರಪಟವನ್ನು ಅಭಿವೃದ್ಧಿಪಡಿಸಿದ್ದಾರೆ. ಇದು ಸಣ್ಣ ತಾಪಮಾನ ಬದಲಾವಣೆಗಳನ್ನು ವಿದ್ಯುತ್ ಸಂಕೇತಗಳಾಗಿ ಪರಿವರ್ತಿಸುತ್ತದೆ. ಈ ಸಂಶೋಧನೆಗೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಬೆಂಬಲ ನೀಡಿದೆ. ಚಿತ್ರಪಟವು ಸೆನ್ಸಿಂಗ್ ಮತ್ತು ಎಲೆಕ್ಟ್ರಾನಿಕ್ಸ್ನಲ್ಲಿ ಬಳಸುವ ಬಗ್ಗಿಸಬಹುದಾದ ಪಾಲಿಮರ್ ಪಾಲಿವಿನೈಲ್ ಲಿಡಿನ್ ಫ್ಲೋರೈಡ್ ಅಂದರೆ PVDF ಆಧಾರಿತವಾಗಿದೆ. ಸಣ್ಣ ಷಡ್ಭುಜೀಯ ಚಿನ್ನದ ನ್ಯಾನೋ ಕಣಗಳು ಈ ವಸ್ತುವಿನ ಪೈರೋ ಎಲೆಕ್ಟ್ರಿಕ್ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಿವೆ. ಇದರಿಂದ ಉಷ್ಣ ಶಕ್ತಿಯನ್ನು ಪರಿಣಾಮಕಾರಿಯಾಗಿ ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸಲು ಸಾಧ್ಯವಾಗಿದೆ. ಈ ತಂತ್ರಜ್ಞಾನವನ್ನು ಧರಿಸಬಹುದಾದ ಎಲೆಕ್ಟ್ರಾನಿಕ್ ಸ್ವಯಂ ವಿದ್ಯುತ್ ಸಂವೇದಕಗಳು ಮತ್ತು ಸ್ಮಾರ್ಟ್ ಫೋಟೋ ಡಿಟೆಕ್ಟರ್ಗಳು ಮತ್ತು ಕಡಿಮೆ ವಿದ್ಯುತ್ ಉಪಯೋಗಿಸುವ ಆರೋಗ್ಯ ಸಾಧನಗಳಲ್ಲಿ ಬಳಸಬಹುದು. ಮೂವತ್ತ್ಮೂರನೇ ಕ್ವಶನ್. 2028ರ ಸಿಂಹಸ್ಥ ಕುಂಭವನ್ನು ಆಯೋಜಿಸುವ ನಗರ ಯಾವುದು? ಸಿಂಹಸ್ಥ ಕುಂಭವನ್ನು ಆಯೋಜಿಸುವ ನಗರ ಯಾವುದು? ಉಜ್ಜಯಿನಿ, ಪ್ರಯಾಗ್ರಾಜ್, ನಾಸಿಕ್, ಹರಿದ್ವಾರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಉಜ್ಜಯಿನಿ. ಮಧ್ಯಪ್ರದೇಶ ಸರ್ಕಾರವು ಗೂಗಲ್ ಕ್ಲೌಡ್ ಜೊತೆಗೆ 2028ರ ಸಿಂಹಸ್ಥ ಕುಂಭಕ್ಕಾಗಿ ಕೃತಕ ಬುದ್ಧಿಮತ್ತೆ ಆಧಾರಿತ ಪರಿಹಾರಗಳನ್ನು ಅನುಷ್ಠಾನಗೊಳಿಸಲು ಸಹಕರಿಸಿದೆ. ಈ ಯೋಜನೆಯು ಮಹಾಧಾರ್ಮಿಕ ಕಾರ್ಯಕ್ರಮದ ಸಂದರ್ಭದಲ್ಲಿನ ಜನಸಂದಣಿ ನಿರ್ವಹಣೆ, ಸಂಚಾರ ಮುನ್ಸೂಚನೆ, ತುರ್ತು ಪ್ರತಿಕ್ರಿಯೆ ಹಾಗೂ ಯಾತ್ರಿಕರಿಗೆ ಸಹಾಯ ಒದಗಿಸುವುದನ್ನು ಉದ್ದೇಶಿಸಿದೆ. ಉಜ್ಜಯಿನಿಯು ಶಿಪ್ರಾ ನದಿಯ ತಟದಲ್ಲಿ ಪ್ರತಿ 12 ವರ್ಷಕ್ಕೊಮ್ಮೆ ಸಿಂಹಸ್ಥ ಕುಂಭವನ್ನು ಆಯೋಜಿಸುತ್ತದೆ. ಸಿಂಹಸ್ಥ ಕುಂಭವು ವಿಶ್ವದ ಅತಿದೊಡ್ಡ ಹಿಂದೂ ತೀರ್ಥಯಾತ್ರೆಗಳಲ್ಲಿ ಒಂದಾಗಿದ್ದು ಭಕ್ತರು ಪಾಪ ಪರಿಹಾರದ ನಂಬಿಕೆಯಿಂದ ಪವಿತ್ರ ಸ್ನಾನ ಮಾಡಲು ಇಲ್ಲಿ ಸೇರುತ್ತಾರೆ. 34ನೇ ಕ್ವಶನ್. ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ ಅಡಿಯಲ್ಲಿ ಯಾವ ರಾಜ್ಯದಲ್ಲಿ ಅಭಾ ಸಂಬಂಧಿತ ಆರೋಗ್ಯ ದಾಖಲೆಗಳ ಸಂಖ್ಯೆ ಅತ್ಯಧಿಕವಾಗಿತ್ತು ಅಂತ ಕೇಳಿದರೆ ಅಭಾ ಸಂಬಂಧಿತ ಆರೋಗ್ಯ ದಾಖಲೆಗಳ ಸಂಖ್ಯೆ ಅತ್ಯಧಿಕವಾಗಿತ್ತು ಅಂತ ಕೇಳಿದರೆ ಭಾರತ್ ಡಿಜಿಟಲ್ ಮಿಷನ್ ಅಡಿಯಲ್ಲಿ ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ ಅಡಿಯಲ್ಲಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಉತ್ತರ ಪ್ರದೇಶ್. ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ 100 ಕೋಟಿಗೂ ಹೆಚ್ಚು ಆರೋಗ್ಯ ದಾಖಲೆಗಳನ್ನು ಆಯುಷ್ಮಾನ್ ಭಾರತ್ ಹೆಲ್ತ್ ಅಕೌಂಟ್ಗೆ ಲಿಂಕ್ ಮಾಡುವ ಮೂಲಕ ಮಹತ್ವದ ಸಾಧನೆ ಮಾಡಿದೆ. ಈ ಮಿಷನ್ನನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದಡಿಯಲ್ಲಿ ರಾಷ್ಟ್ರೀಯ ಆರೋಗ್ಯ ಪ್ರಾಧಿಕಾರ ಕಾರ್ಯಗತಗೊಳಿಸುತ್ತದೆ. ಅಭಾ ಅಂದರೆ ಆಯುಷ್ಮಾನ್ ಭಾರತ್ ಆರೋಗ್ಯ ಖಾತೆ ಒಂದು ವಿಶಿಷ್ಟ ಡಿಜಿಟಲ್ ಆರೋಗ್ಯ ಗುರುತು ಆಗಿದ್ದು ನಾಗರಿಕರು ತಮ್ಮ ವೈದ್ಯಕೀಯ ದಾಖಲೆಗಳನ್ನು ಸುರಕ್ಷಿತವಾಗಿ ಪ್ರವೇಶಿಸಲು ಹಾಗೂ ಹಂಚಿಕೊಳ್ಳಲು ಸಹಾಯ ಮಾಡುತ್ತದೆ. 15 ಕೋಟಿಗೂ ಹೆಚ್ಚು ಅಭಾ ಸಂಬಂಧಿತ ದಾಖಲೆಗಳೊಂದಿಗೆ ಉತ್ತರ ಪ್ರದೇಶ ಪ್ರಮುಖ ಸ್ಥಾನ ಪಡೆದುಕೊಂಡಿದೆ. ನಂತರ ಆಂಧ್ರ ಪ್ರದೇಶ ಇದೆ. ಫಸ್ಟು ಉತ್ತರ ಪ್ರದೇಶ್, ಆಮೇಲೆ ಆಂಧ್ರ ಪ್ರದೇಶ್ ಇದೆ. 35ನೇ ಕ್ವಶನ್. ರುದ್ರ M2 ಗಾಳಿಯಿಂದ ಮೇಲ್ಮೈಗೆ ಹಾರುವ ಕ್ಷಿಪಣಿಯನ್ನು ಸ್ವದೇಶದಲ್ಲಿ ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದೆ ಅಂತ ಕೇಳಿದರೆ ರುದ್ರ M2 ಗಾಳಿಯಿಂದ ಮೇಲ್ಮೈಗೆ ಹಾರುವ ಕ್ಷಿಪಣಿಯನ್ನು ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದೆ? ಭಾರತ ಡೈನಾಮಿಕ್ಸ್ ಲಿಮಿಟೆಡ್, ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ, ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್, ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಅಂತ ಕೇಳಿದ್ದಾರೆ. ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ DRDO. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ರಕ್ಷಣಾ ಸಂಶೋಧನೆ ಸಂಸ್ಥೆ ಅಭಿವೃದ್ಧಿ ಸಂಸ್ಥೆ DRDO. ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ DRDO ಹಾಗೂ ಭಾರತೀಯ ವಾಯುಪಡೆಯು ಗಾಳಿಯಿಂದ ಮೇಲ್ಮೈಗೆ ಹಾರುವ ರುದ್ರ M2 ಕ್ಷಿಪಣಿಯ ಹಾರಾಟ ಪರೀಕ್ಷೆಗಳನ್ನು ಹಾರುವ ವೇದಿಕೆಯಿಂದ ಯಶಸ್ವಿಯಾಗಿ ನಡೆಸಿವೆ. ಈ ಪರೀಕ್ಷೆಗಳನ್ನು ಅತ್ಯಂತ ಕಠಿಣ ಬಿಡುಗಡೆ ಪರಿಸ್ಥಿತಿಗಳಲ್ಲಿ ನಡೆಸಲಾಗಿದ್ದು ಎಲ್ಲ ಪ್ರಮುಖ ಉಪವ್ಯವಸ್ಥೆಗಳ ಕಾರ್ಯಕ್ಷಮತೆಯನ್ನು ಯಶಸ್ವಿಯಾಗಿ ದೃಢಪಡಿಸಲಾಗಿದೆ. ಕ್ಷಿಪಣಿಯು ಪೂರ್ವನಿಯೋಜಿತ ಗುರಿಯನ್ನು ನಿಖರವಾಗಿ ಹೊಡೆದಿದ್ದು ಇಂಟಿಗ್ರೇಟೆಡ್ ಟೆಸ್ಟ್ ರೇಂಜ್ ಸಂಗ್ರಹಿಸಿದ ದತ್ತಾಂಶದ ಮೂಲಕ ಎಲ್ಲ ಉದ್ದೇಶಗಳನ್ನು ದೃಢಪಡಿಸಲಾಗಿದೆ. ಹೈದರಾಬಾದ್ನಲ್ಲಿರುವ DRDO ಪ್ರಮುಖ ಪ್ರಯೋಗಾಲಯವಾದ ರಿಸರ್ಚ್ ಸೆಂಟರ್ ಇಮಾರತ್ ಈ ಶಾಸ್ತ್ರಾಸ್ತ್ರವನ್ನು ವಿಶೇಷವಾಗಿ ವಿನ್ಯಾಸಗೊಳಿಸಿ ಅಭಿವೃದ್ಧಿಪಡಿಸಿದೆ. ಹೈದರಾಬಾದ್ನಲ್ಲಿರುವ ರಿಸರ್ಚ್ ಸೆಂಟರ್ ಇಮಾರತ್ ಅಭಿವೃದ್ಧಿಗೊಳಿಸಿದೆ ಅಂತಿದ್ದನ್ನು. ನೆಕ್ಸ್ಟ್ 36ನೇ ಕ್ವಶನು. AGM-114 L5
ಕ್ಷಿಪಣಿಯನ್ನು ಯಾವ ದೇಶ ಅಭಿವೃದ್ಧಿಪಡಿಸಿದೆ? AGM-114L5 ಕ್ಷಿಪಣಿಯನ್ನು ಯಾವ ದೇಶ ಅಭಿವೃದ್ಧಿಪಡಿಸಿದೆ? ಫ್ರಾನ್ಸ್, ಸಂಯುಕ್ತ ಸಂಸ್ಥಾನ, ಜರ್ಮನಿ, ಆಸ್ಟ್ರೇಲಿಯಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಸಂಯುಕ್ತ ಸಂಸ್ಥಾನ. ಇತ್ತೀಚೆಗೆ ಸಂಯುಕ್ತ ಸಂಸ್ಥಾನದ ಸೇನೆಯು ಇರಾನ್ ಕಡೆಗೆ ಸಾಗುತ್ತಿದ್ದ ಟ್ಯಾಂಕರ್ ವಿರುದ್ಧ L5 ಕ್ಷಿಪಣಿಯನ್ನು ಬಳಸಿ ದಾಳಿ ನಡೆಸಿತ್ತು. AGM-114L5 ಅಲ್ಪ ಶ್ರೇಣಿಯ ಗಾಳಿಯಿಂದ ನೆಲಕ್ಕೆ ಚಿಮ್ಮುವ ಸಬ್ಸಾನಿಕ್ ಯುದ್ಧ ತಂತ್ರದ ಕ್ಷಿಪಣಿಯಾಗಿದ್ದು ಇದನ್ನು ಸಂಯುಕ್ತ ಸಂಸ್ಥಾನದ ಅಭಿವೃದ್ಧಿಪಡಿಸಿದೆ. ಅಂದರೆ ಇದು ಯಾವುದು? ಲಾಕ್ಹೀಡ್ ಮಾರ್ಟಿನ್ ಅಂತ ಇದು ಅಭಿವೃದ್ಧಿಪಡಿಸಿದೆ ಅಂತೆ. ಇದು 1984ರಲ್ಲಿ ಸೇವೆಗೆ ಪ್ರವೇಶಿಸಿತು ಮತ್ತು ಮೂಲತಃ ಟ್ಯಾಂಕ್ ವಿರೋಧಿ ಆಯುಧವಾಗಿ ವಿನ್ಯಾಸಗೊಳಿಸಲಾಗಿತ್ತು. ಈ ಕ್ಷಿಪಣಿಯನ್ನು ಹೆಲಿಕಾಪ್ಟರ್ಗಳು ಹಾಗೂ ನಿಧಾನಗತಿಯ ವಿಮಾನಗಳ ವಿರುದ್ಧವೂ ಬಳಸಬಹುದು. AH-64 ಅಪಾಚೆ ಹೆಲಿಕಾಪ್ಟರ್ಗಳು, MQ-1 ಮತ್ತು MQ-9 ಡ್ರೋನ್ಗಳು, ಯುದ್ಧ ವಿಮಾನಗಳು ಹಾಗೂ ನೆಲ ಆಧಾರಿತ ಉಡಾವಣಾ ವ್ಯವಸ್ಥೆಗಳಿಂದ ಇದನ್ನು ನಿಯೋಜಿಸಲಾಗುತ್ತದೆ. L5 ಕ್ಷಿಪಣಿಯನ್ನು ಸಂಯುಕ್ತ ಸಂಸ್ಥಾನ ಮತ್ತು ಸುಮಾರು 30 ಮಿತ್ರ ರಾಷ್ಟ್ರಗಳು ಬಳಸುತ್ತಿವೆ. ನೆಕ್ಸ್ಟ್ 37ನೇ ಕ್ವಶನು. ಇತ್ತೀಚೆಗೆ ಸುದ್ದಿಗಳಲ್ಲಿ ಕಾಣಿಸಿಕೊಂಡ ಡೈಮಂಟಿನಾ ಫ್ರ್ಯಾಕ್ಚರ್ ವಲಯವು ವಿಶ್ವದ ಅತಿದೊಡ್ಡ ತಿಮಿಂಗಿಲ ಸ್ಮಶಾನದ ಆವಿಷ್ಕಾರದಿಂದ ಯಾವ ಮಹಾಸಾಗರದಲ್ಲಿದೆ ಅಂತ ಕೇಳಿದರೆ, ಡೈಮಂಟಿನಾ ಫ್ರ್ಯಾಕ್ಚರ್ ವಲಯ ವಿಶ್ವದ ಅತಿದೊಡ್ಡ ತಿಮಿಂಗಿಲ ಸ್ಮಶಾನದ ಆವಿಷ್ಕಾರದಿಂದ ಯಾವ ಮಹಾಸಾಗರದಲ್ಲಿದೆ? ಹಿಂದೂ ಮಹಾಸಾಗರ, ಪೆಸಿಫಿಕ್ ಮಹಾಸಾಗರ, ಅಟ್ಲಾಂಟಿಕ್ ಮಹಾಸಾಗರ, ಆರ್ಕಿಟಿಕ್ ಮಹಾಸಾಗರ ಅಂತ ಕೇಳಿದ್ರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಹಿಂದೂ ಮಹಾಸಾಗರ. ವಿಜ್ಞಾನಿಗಳು ಡೈಮಂಟಿನಾ ಫ್ರ್ಯಾಕ್ಚರ್ ವಲಯದಲ್ಲಿ ವಿಶ್ವದ ಅತಿದೊಡ್ಡ ತಿಮಿಂಗಿಲ ಸ್ಮಶಾನವನ್ನು ಕಂಡುಹಿಡಿದಿದ್ದಾರೆ. ಈ ಸ್ಥಳವು ಆಗ್ನೇಯ ಹಿಂದೂ ಮಹಾಸಾಗರದಲ್ಲಿ 7000 ಮೀಟರ್ಗಿಂತ ಹೆಚ್ಚು ಆಳದಲ್ಲಿ ಸ್ಥಿತವಾಗಿದೆ. ಈ ಆವಿಷ್ಕಾರದ ನೇತೃತ್ವವನ್ನು ಚೈನೀಸ್ ಅಕಾಡೆಮಿ ಆಫ್ ಸೈನ್ಸಸ್ ಪೌಂಡ್ಜೆ ಸಬ್ಮರ್ಸಿಬಲ್ ಬಳಸಿ ನಡೆಸಿತು. ಸಂಶೋಧಕರು 1200 ಕಿಲೋಮೀಟರ್ ಉದ್ದದ ಸಮುದ್ರದ ಅಡಿಯಲ್ಲಿ ಹರಡಿರುವ 485ಕ್ಕೂ ಹೆಚ್ಚು ಪಳೆಯುಳಿಕೆ ತಾಣಗಳನ್ನು ಗುರುತಿಸಿದ್ದಾರೆ. ಈ ಪಳೆಯುಳಿಕೆಗಳು 120,000 ವರ್ಷಗಳಿಂದ 5.3 ದಶಲಕ್ಷ ವರ್ಷಗಳಷ್ಟು ಹಳೆಯವು ಎಂದು ಅಂದಾಜಿಸಲಾಗಿದೆ. ಇದನ್ನು ಸಮುದ್ರ ಪ್ಯಾಲಿಯಾಂಟಾಲಜಿಯಲ್ಲಿನ ಮಹತ್ವದ ಆವಿಷ್ಕಾರವೆಂದು ಪರಿಗಣಿಸಲಾಗಿದೆ. 38ನೇ ಕ್ವಶನ್. ಟ್ರೇಡ್ ರಿಸೀವಬಲ್ಸ್ ಡಿಸ್ಕೌಂಟಿಂಗ್ ಸಿಸ್ಟಮ್ ಅನ್ನು ಯಾವ ಸಂಸ್ಥೆ ನಿಯಂತ್ರಿಸುತ್ತದೆ? ಭಾರತೀಯ ಷೇರುಪೇಟೆ ನಿಯಂತ್ರಣಾ ಮಂಡಳಿ ಸೆಬಿ, ಭಾರತೀಯ ರಿಸರ್ವ್ ಬ್ಯಾಂಕ್ RBI, ನೀತಿ ಆಯೋಗ, ಭಾರತೀಯ ವಿಮಾ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ಅಂತ ಕೇಳಿದ್ದಾರೆ. ಟ್ರೇಡ್ ರಿಸೀವಬಲ್ಸ್ ಡಿಸ್ಕೌಂಟಿಂಗ್ ಸಿಸ್ಟಮ್ ಅನ್ನು ಯಾವ ಸಂಸ್ಥೆ ನಿಯಂತ್ರಿಸುತ್ತದೆ ಅಂದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಭಾರತೀಯ ರಿಸರ್ವ್ ಬ್ಯಾಂಕ್ RBI. ಭಾರತೀಯ ರಿಸರ್ವ್ ಬ್ಯಾಂಕ್ ಟ್ರೇಡ್ ರಿಸೀವಬಲ್ಸ್ ಡಿಸ್ಕೌಂಟಿಂಗ್ ಸಿಸ್ಟಮ್ ವೇದಿಕೆಗಳಲ್ಲಿ ಹಣಕಾಸುದಾರರು ಹಣಕಾಸು ಒದಗಿಸಿದ ಇನ್ವಾಯ್ಸ್ಗಳಿಗೆ ಸರ್ಕಾರದ ಬೆಂಬಲಿತ ಕ್ರೆಡಿಟ್ ಗ್ಯಾರಂಟಿ ರಕ್ಷಣೆಯನ್ನು ಪಡೆಯಲು ಅವಕಾಶ ನೀಡಿದೆ ಎಂಬುದು RBI ನಿಯಂತ್ರಿತ ಎಲೆಕ್ಟ್ರಾನಿಕ್ಸ್ ವೇದಿಕೆಯಾಗಿದ್ದು MSMEಗಳು ಸ್ಪರ್ಧಾತ್ಮಕ ಬಿಡ್ಡಿಂಗ್ ಮೂಲಕ ತಮ್ಮ ಇನ್ವಾಯ್ಸ್ಗಳಿಗೆ ರಿಯಾಯಿತಿ ಪಡೆದು ಕಾರ್ಯನಿರ್ವಹಣಾ ಬಂಡವಾಳವನ್ನು ಪಡೆಯಲು ಸಹಾಯ ಮಾಡುತ್ತದೆ. ಇದು ಮೇಲಾಧಾರ ಮುಕ್ತ ಹಾಗೂ ಮರುಪಡೆಯಲಾಗದ ಹಣಕಾಸು ಒದಗಿಸುವ ಮೂಲಕ MSMEಗಳ ದ್ರವ್ಯತೆಯನ್ನು ಸುಧಾರಿಸಿ ಡಿಫಾಲ್ಟ್ ಅಪಾಯವನ್ನು ಕಡಿಮೆ ಮಾಡುತ್ತದೆ. ವಾರ್ಷಿಕ 250 ಕೋಟಿಗೂ ಹೆಚ್ಚಿನ ವಹಿವಾಟು ಹೊಂದಿರುವ ಕೇಂದ್ರ ಸಾರ್ವಜನಿಕ ವಲಯದ ಉದ್ಯಮಗಳು ಮತ್ತು ಕಾರ್ಪೊರೇಟ್ ಖರೀದಿದಾರರಿಗೆ TREDSನಲ್ಲಿ ನೋಂದಣಿ ಕಡ್ಡಾಯವಾಗಿದೆ. ನೆಕ್ಸ್ಟ್ 39ನೇ ಕ್ವಶನ್. ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಬಂಗನಪಲ್ಲಿ ಮಾವನ್ನು ಮುಖ್ಯವಾಗಿ ಯಾವ ರಾಜ್ಯದಲ್ಲಿ ಬೆಳೆಯಲಾಗುತ್ತದೆ? ಆಂಧ್ರ ಪ್ರದೇಶ, ಮಹಾರಾಷ್ಟ್ರ, ಒಡಿಸ್ಸಾ, ಉತ್ತರ ಪ್ರದೇಶ್. ಇದು ಯಾವುದು? ಬಂಗನಪಲ್ಲಿ ಮಾವು ಅಂತೆ. ಇದನ್ನು ಬೆಳೆಯೋದು ಆಂಧ್ರ ಪ್ರದೇಶ. ಕೃಷಿ ಮತ್ತು ಸಂಸ್ಕರಿಸಿದ ಆಹಾರ ಉತ್ಪನ್ನಗಳ ರಫ್ತು ಅಭಿವೃದ್ಧಿ ಪ್ರಾಧಿಕಾರ ಇತ್ತೀಚೆಗೆ ಭಾರತದಿಂದ ಸಿಂಗಾಪುರಕ್ಕೆ ಪ್ರೀಮಿಯಂ ಬಂಗನಪಲ್ಲಿ ಮಾವಿನ ಹಣ್ಣುಗಳ ಮೊದಲ ವಾಣಿಜ್ಯ ಸಮುದ್ರ ಸಾಗಣೆಗೆ ನೆರವು ನೀಡಿತು. ಬಂಗನಪಲ್ಲಿ ಮಾವು ಭಾರತದ ಅತ್ಯಂತ
ಅತ್ಯಂತ ಜನಪ್ರಿಯ ಮಾವಿನ ತಳಿಗಳಲ್ಲಿ ಒಂದಾಗಿದ್ದು ಮುಖ್ಯವಾಗಿ ಆಂಧ್ರ ಪ್ರದೇಶದಲ್ಲಿ ಬೆಳೆಯಲಾಗುತ್ತದೆ. ಇದನ್ನು ಬೆನಿಷನ್ ಚಪ್ಪಟೈ ಮತ್ತು ಸಫೆಡಾ ಎಂಬ ಹೆಸರುಗಳಿಂದಲೂ ಕರೆಯಲಾಗುತ್ತದೆ. ಬೆನಿಷನ್ ಚಪ್ಪಟೈ ಮತ್ತು ಸಫೆಡಾ ಎಂಬ ಹೆಸರುಗಳಿಂದ ಕರೆಯಲಾಗುತ್ತದೆ. ಈ ತಳಿಯು ಚಿನ್ನದ ಹಳದಿ ಬಣ್ಣ, ನಾರುರಹಿತ ತಿರುಳು, ಸಮೃದ್ಧ ಸಿಹಿತನ ಮತ್ತು ಸುಗಂಧಕ್ಕಾಗಿ ಪ್ರಸಿದ್ಧವಾಗಿದ್ದು ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳಲ್ಲಿ ಹೆಚ್ಚಿನ ಬೇಡಿಕೆಯನ್ನು ಹೊಂದಿದೆ. ಬಂಗನಪಲ್ಲಿ ಮಾವಿಗೆ 2017ರಲ್ಲಿ ಭೌಗೋಳಿಕ ಸೂಚನೆ ಅಂದರೆ GI ಟ್ಯಾಗ್ ನೀಡಲಾಗಿದೆ. 40ನೇ ಕ್ವಶನ್, ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ತ್ರಯಂಬಕೇಶ್ವರ ದೇವಾಲಯ ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದರೆ A ಮಹಾರಾಷ್ಟ್ರ, B ಕರ್ನಾಟಕ, C ಕೇರಳ, D ತಮಿಳುನಾಡು. ಯಾವುದು ತ್ರಯಂಬಕೇಶ್ವರ ದೇವಾಲಯ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ A ಮಹಾರಾಷ್ಟ್ರ. ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯ ತ್ರಯಂಬಕ್ ಗ್ರಾಮದಲ್ಲಿ ಗೋದಾವರಿ ನದಿಯ ಉಗಮ ಸ್ಥಾನವಾದ ಬ್ರಹ್ಮಗಿರಿ ಬೆಟ್ಟದ ಸಮೀಪವಿರುವ ತ್ರಯಂಬಕೇಶ್ವರ ದೇವಾಲಯ ಸಂಕೀರ್ಣದ ಅಮೃತ ಕುಂಡದಲ್ಲಿ ಶತಮಾನಗಳಿಂದ ಮರೆಮಾಡಲ್ಪಟ್ಟಿದ್ದ ವಿಶಿಷ್ಟ ಶಿವಲಿಂಗವನ್ನು ಇತ್ತೀಚೆಗೆ ಪತ್ತೆ ಹಚ್ಚಲಾಯಿತು. ತ್ರಯಂಬಕೇಶ್ವರ ದೇವಾಲಯವು ಶಿವನಿಗೆ ಸಮರ್ಪಿತವಾದ ಪ್ರಾಚೀನ ಹಿಂದೂ ದೇವಾಲಯವಾಗಿದ್ದು ಇದು ಭಾರತದ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿದೆ. ಈ ದೇವಾಲಯವು ಶಿವಪುರಾಣ, ಸ್ಕಂದಪುರಾಣ ಮತ್ತು ಪದ್ಮಪುರಾಣಗಳಲ್ಲಿ ಉಲ್ಲೇಖಗೊಂಡಿದೆ. ಶಿವಪುರಾಣ, ಸ್ಕಂದಪುರಾಣ, ಪದ್ಮಪುರಾಣದಾಗ ಉಲ್ಲೇಖ ಆಗಿದೆ ಅಂತ. 41ನೇ ಕ್ವಶನ್, ಭಾರತೀಯ ರೈಲ್ವೆ ಜಾಲದಾದ್ಯಂತ ರೈಲು ನಿಲ್ದಾಣಗಳ ಪುನರ್ ಅಭಿವೃದ್ಧಿ ಮತ್ತು ಆಧುನೀಕರಣಕ್ಕಾಗಿ ಸರ್ಕಾರ ಆರಂಭಿಸಿದ ಯೋಜನೆಯ ಹೆಸರೇನು ಅಂತ ಕೇಳಿದರೆ ಪ್ರಧಾನ ಮಂತ್ರಿ ಗತಿಶಕ್ತಿ ರಾಷ್ಟ್ರೀಯ ಮಾಸ್ಟರ್ ಪ್ಲಾನ್, ಅಮೃತ್ ಭಾರತ್ ನಿಲ್ದಾಣ ಯೋಜನೆ, ಭಾರತ್ ಮಾಲಾ ರೈಲ್ವೆ ಅಭಿವೃದ್ಧಿ ಯೋಜನೆ, ರಾಷ್ಟ್ರೀಯ ರೈಲ್ವೆ ಮೂಲಸೌಕರ್ಯ ಮಿಷನ್ ಅಂತ ಹೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಅಮೃತ್ ಭಾರತ್ ನಿಲ್ದಾಣ ಯೋಜನೆ. ಅಮೃತ್ ಭಾರತ್ ನಿಲ್ದಾಣ ಯೋಜನೆ ಅಡಿಯಲ್ಲಿ 20 ರಾಜ್ಯಗಳಲ್ಲಿ 75 ಪುನರ್ ಅಭಿವೃದ್ಧಿಗೊಂಡ ರೈಲು ನಿಲ್ದಾಣಗಳನ್ನು ಪ್ರಧಾನಮಂತ್ರಿ ಇತ್ತೀಚೆಗೆ ವರ್ಚುವಲ್ ಮೂಲಕ ಉದ್ಘಾಟಿಸಿದರು. ಅಮೃತ್ ಭಾರತ್ ನಿಲ್ದಾಣ ಯೋಜನೆ ಅನ್ನು ರೈಲ್ವೆ ಸಚಿವಾಲಯವು 2022ರಲ್ಲಿ ಪ್ರಾರಂಭಿಸಿತು. ಈ ಯೋಜನೆಯು ಭಾರತೀಯ ರೈಲ್ವೆ ಜಾಲದಾದ್ಯಂತ ರೈಲು ನಿಲ್ದಾಣಗಳ ದೀರ್ಘಕಾಲೀನ ಅಭಿವೃದ್ಧಿ ಮತ್ತು ಆಧುನೀಕರಣವನ್ನು ಉದ್ದೇಶಿಸಿದೆ. ಇದು ಸ್ಥಳೀಯ ಅಗತ್ಯಗಳಿಗೆ ಅನುಗುಣವಾಗಿ ಹಂತವಾಗಿ ಅನುಷ್ಠಾನಗೊಳ್ಳುವ ನಿಲ್ದಾಣ ನಿರ್ದಿಷ್ಟ ಮಾಸ್ಟರ್ ಪ್ಲಾನ್ಗಳ ಮೇಲೆ ಆಧಾರಿತವಾಗಿದೆ. ಇದು ಸ್ಥಳೀಯ ಉತ್ಪನ್ನಗಳನ್ನು ಬೆಂಬಲಿಸಲು ಮತ್ತು ನಿಲ್ದಾಣದ ಸೌಂದರ್ಯವನ್ನು ಸುಧಾರಿಸಲು ಒಂದು ನಿಲ್ದಾಣ ಒಂದು ಉತ್ಪನ್ನ ಉಪಕ್ರಮವನ್ನು ಸಹ ಉತ್ತೇಜಿಸುತ್ತದೆ. 42ನೇ ಕ್ವಶನ್, ಜುಲೈ 2026ರಲ್ಲಿ ಯಾವ ರಾಜ್ಯ ಸರ್ಕಾರ ಡಿಜಿಟಲ್ ಸ್ಕ್ವೇರ್ ಕಾರ್ಯಕ್ರಮವನ್ನು ಪ್ರಾರಂಭಿಸಿತು? A ಕೇರಳ, B ಮಹಾರಾಷ್ಟ್ರ, C ತಮಿಳುನಾಡು, D ಕರ್ನಾಟಕ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ A ಕೇರಳ. ಕೇರಳವು ಜುಲೈ 2025-26ರಂದು ಡಿಜಿಟಲ್ ಸ್ಕ್ವೇರ್ ಕಾರ್ಯಕ್ರಮವನ್ನು ಪ್ರಾರಂಭಿಸಿತು. ಇದು ರಾಜ್ಯದ 100 ದಿನಗಳ ಕ್ರಿಯಾ ಯೋಜನೆಯ ಅಡಿಯಲ್ಲಿ ಕೇರಳ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಟೆಕ್ನಾಲಜಿ ಫಾರ್ ಎಜುಕೇಷನ್ ಸಂಸ್ಥೆಯ ಉಪಕ್ರಮವಾಗಿದೆ. ಈ ಕಾರ್ಯಕ್ರಮವು ಸರ್ಕಾರ ಹಾಗೂ ಅನುದಾನಿತ ಪ್ರಾಥಮಿಕ ಶಾಲೆಗಳ 1ರಿಂದ 12ನೇ ತರಗತಿಯ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿದೆ. ಪ್ರಾಥಮಿಕ ಶಿಕ್ಷಣದಲ್ಲಿ ಡಿಜಿಟಲ್ ತಂತ್ರಜ್ಞಾನವನ್ನು ಸಂಯೋಜಿಸುವುದು ಮತ್ತು ಡಿಜಿಟಲ್ ಕಲಿಕೆಯನ್ನು ಬಲಪಡಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಈ ಕಾರ್ಯಕ್ರಮವನ್ನು ಫ್ರೀ ಆ್ಯಂಡ್ ಓಪನ್ ಸೋರ್ಸ್ ಸಾಫ್ಟ್ವೇರ್ ಆಧಾರಿತವಾಗಿ ರೂಪಿಸಲಾಗಿದೆ. 43ನೇ ಕ್ವಶನು, ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ SHET-A2 ಅನ್ನು ಪ್ರಾಥಮಿಕವಾಗಿ ಯಾವ ರೋಗದ ಚಿಕಿತ್ಸೆಗಾಗಿ ಅಭಿವೃದ್ಧಿಪಡಿಸಲಾಗಿದೆ? SHET-A2 ಅನ್ನು ಪ್ರಾಥಮಿಕವಾಗಿ ಯಾವ ರೋಗದ ಚಿಕಿತ್ಸೆಗಾಗಿ ಅಭಿವೃದ್ಧಿಪಡಿಸಲಾಗಿದೆ? ಡೆಂಗ್ಯೂ, ಕ್ಷಯರೋಗ, ಜಪಾನೀಸ್ ಎನ್ಸೆಫಲೈಟಿಸ್, HIV. ಇದಕ್ಕೆ ಸರಿಯಾದ ಉತ್ತರ HPV. D HPVನಿಂದ ಉಂಟಾಗುವ ಗರ್ಭಕಂಠದ ಕ್ಯಾನ್ಸರ್ಗೆ. SHET-A2 ಎಂಬುದು HPV ಸೋಂಕು ಗರ್ಭಕಂಠದ ಕ್ಯಾನ್ಸರ್ಗೆ ಪ್ರಗತಿ ಹೊಂದುವುದನ್ನು ತಡೆಯಲು ಅಭಿವೃದ್ಧಿಪಡಿಸಲಾಗುತ್ತಿರುವ ಸಣ್ಣ ಅಣುವಿನ ಮೌಖಿಕ ಚಿಕಿತ್ಸೆಯಾಗಿದೆ. ಇದನ್ನು HPV ಪ್ರೇರಿತ ಗರ್ಭಕಂಠದ HPV ಪ್ರೇರಿತ ಗರ್ಭಕಂಠದ ಡಿಸ್ಪ್ಲಾಸಿಯಾ ಪೂರ್ವ ಕ್ಯಾನ್ಸರ್ ಗಾಯಗಳು ಹಾಗೂ ಗರ್ಭಕಂಠದ ಕ್ಯಾನ್ಸರ್ ಚಿಕಿತ್ಸೆಗೆ ವಿನ್ಯಾಸಗೊಳಿಸಲಾಗಿದೆ. ಈ ಚಿಕಿತ್ಸೆಯನ್ನು ಭಾರತೀಯ ವೈದ್ಯಕೀಯ ಸಂಶೋಧನಾ ಪರಿಷತ್ತು, ರಾಷ್ಟ್ರೀಯ ಕ್ಯಾನ್ಸರ್ ತಡೆಗಟ್ಟುವಿಕೆ ಮತ್ತು ಸಂಶೋಧನಾ ಸಂಸ್ಥೆ, ಭಾರತ ಹಾಗೂ ಸಂಯುಕ್ತ ಸಂಸ್ಥಾನದ ಓಕ್ಲಾಹೋಮಾ ವಿಶ್ವವಿದ್ಯಾಲಯದ
ಸ್ಟಿಫನ್ಸ್ನ ಕ್ಯಾನ್ಸರ್ ಸೆಂಟರ್ ಸಹಯೋಗದಲ್ಲಿ ಓಕ್ಲಹೋಮಾ ವಿಶ್ವವಿದ್ಯಾಲಯದ ಸ್ಟಿಫನ್ಸ್ನ ಕ್ಯಾನ್ಸರ್ ಸೆಂಟರ್ ಸಹಯೋಗದಲ್ಲಿ ಅಭಿವೃದ್ಧಿಪಡಿಸಲಾಗಿದೆ. SHET-A2 ಮತ್ತು ಗ್ರಾಫ್ 78 ಪ್ರೋಟೀನ್ಗಳನ್ನು ಗುರಿಯಾಗಿಸಿಕೊಂಡಿದ್ದು ಇವು HPV-ಯ ಕ್ಯಾನ್ಸರ್ ಉಂಟುಮಾಡುವ ಪ್ರೋಟೀನ್ಗಳ ಬದುಕುಳಿಯುವಿಕೆಗೆ ನೆರವಾಗುತ್ತವೆ. ಈ ಚಿಕಿತ್ಸೆಯನ್ನು ಪ್ರಸ್ತುತ ಮೌಖಿಕ ಕ್ಯಾಪ್ಸುಲ್ ರೂಪದಲ್ಲಿ ಮೌಲ್ಯಮಾಪನ ಮಾಡಲಾಗುತ್ತಿದೆ. 44ನೇ ಕ್ವೆಶ್ಚನ್. ಇತ್ತೀಚೆಗೆ GI ಟ್ಯಾಗ್ ಪಡೆದ ಪಿತೂರ್ ಚಿತ್ರಕಲೆ ಯಾವ ರಾಜ್ಯಕ್ಕೆ ಸೇರಿದೆ? ಪಿತೋರ್ ಚಿತ್ರಕಲೆ ಯಾವ ರಾಜ್ಯಕ್ಕೆ ಸೇರಿದೆ? ಬಿಹಾರ, ಮಹಾರಾಷ್ಟ್ರ, ರಾಜಸ್ಥಾನ, ಗುಜರಾತ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಗುಜರಾತ್. ಪಿತೋರ್ ಚಿತ್ರಕಲೆಯು ಗುಜರಾತ್ನ ರತ್ವಾ ಬುಡಕಟ್ಟು ಸಮುದಾಯದ ಸಾಂಪ್ರದಾಯಿಕ ಗೋಡೆ ಚಿತ್ರಕಲೆಯಾಗಿದ್ದು ಇತ್ತೀಚೆಗೆ ಭೌಗೋಳಿಕ ಸೂಚಿ GI ಟ್ಯಾಗ್ ಪಡೆದಿದೆ. ಈ ಕಲೆಯು ಗುಜರಾತ್ನ ಪಂಚಮಹಲ್ ಹಾಗೂ ಛೋಟಾ ಉದಯ್ಪುರ್ ಜಿಲ್ಲೆಗಳ ಬುಡಕಟ್ಟು ಪ್ರದೇಶಗಳಲ್ಲಿ ಉದ್ಭವಿಸಿದೆ. ಇದನ್ನು ಮುಖ್ಯವಾಗಿ ರತ್ವಾ ಬಿಲ್ ಹಾಗೂ ಬಿಲಾಲ್ ಬುಡಕಟ್ಟು ಸಮುದಾಯದವರು ಅಭ್ಯಾಸ ಮಾಡುತ್ತಾರೆ. ಇದರ ಇತಿಹಾಸವು ಸುಮಾರು 13ನೇ ಶತಮಾನದವರೆಗೆ ಹಿಂದಿರುಗುತ್ತದೆ. ಈ ಚಿತ್ರಕಲೆಗೆ ಮದುವೆ, ಸಮೃದ್ಧಿ ಹಾಗೂ ಯೋಗಕ್ಷೇಮಕ್ಕೆ ಸಂಬಂಧಿಸಿದ ಬುಡಕಟ್ಟು ದೇವತೆ ಪಿತೋರ್ ದೇವರ ಹೆಸರನ್ನು ನೀಡಲಾಗಿದೆ. 45ನೇ ಕ್ವೆಶ್ಚನ್. ಗಾರ್ನೆಟ್ ಮಾದರಿಯ ಘನ ವಿದ್ಯುತ್ ವಿಚ್ಛೇದ್ಯಗಳಲ್ಲಿ ಲಿಥಿಯಂ ಅಯಾನ್ ಸಾಗಣೆಗೆ ಹೊಸ ಮಾದರಿ ರೂಪಿಸುವ ಚೌಕಟ್ಟನ್ನು ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದೆ? ಭಾರತೀಯ ತಾಂತ್ರಿಕ ಸಂಸ್ಥೆ ರೂರ್ಕಿ, ಭಾರತೀಯ ತಾಂತ್ರಿಕ ಸಂಸ್ಥೆ ಮುಂಬೈ, ಭಾರತೀಯ ತಾಂತ್ರಿಕ ಸಂಸ್ಥೆ ಚೆನ್ನೈ, ಭಾರತೀಯ ತಾಂತ್ರಿಕ ಸಂಸ್ಥೆ ಅಹಮದಾಬಾದ್. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಎ ಆಗುತ್ತೆ. ಭಾರತೀಯ ತಾಂತ್ರಿಕ ಸಂಸ್ಥೆ ರೂರ್ಕಿ. ಭಾರತೀಯ ತಾಂತ್ರಿಕ ಸಂಸ್ಥೆ ರೂರ್ಕಿಯು ಗಾರ್ನೆಟ್ ಮಾದರಿಯ ಘನ ವಿದ್ಯುತ್ ವಿಚ್ಛೇದ್ಯಗಳಲ್ಲಿ ಲಿಥಿಯಂ ಅಯಾನ್ ಸಾಗಣೆಗೆ ಹೊಸ ಮಾದರಿ ರೂಪಿಸುವ ಚೌಕಟ್ಟನ್ನು ಅಭಿವೃದ್ಧಿಪಡಿಸಿದೆ. ಈ ಅಧ್ಯಯನವನ್ನು JASSನಲ್ಲಿ ಪ್ರಕಟಿಸಲಾಗಿದೆ. ಇದು ಆಣ್ವಿಕ ಮಟ್ಟದಲ್ಲಿ ಲಿಥಿಯಂ ಅಯಾನ್ ಚಾಲನೆಯನ್ನು ಉತ್ತಮವಾಗಿ ಅರ್ಥ ಮಾಡಿಕೊಳ್ಳಲು JASSನಲ್ಲಿ ಪ್ರಕಟಿಸಲಾಗಿದೆ ಎಂಬ ಚೌಕಟ್ಟನ್ನು ಪರಿಚಯಿಸುತ್ತದೆ. ಈ ಸಂಶೋಧನೆಯು ಸುರಕ್ಷಿತ ಹಾಗೂ ಹೆಚ್ಚು ಪರಿಣಾಮಕಾರಿ ಘನಸ್ಥಿತಿಯ ಬ್ಯಾಟರಿಗಳ ಅಭಿವೃದ್ಧಿಗೆ ಸಹಕಾರಿಯಾಗಲಿದೆ ಎಂದು ನಿರೀಕ್ಷಿಸಲಾಗಿದೆ. ಭಾರತೀಯ ತಾಂತ್ರಿಕ ಸಂಸ್ಥೆ ರೂರ್ಕಿಯು ವಾಣಿಜ್ಯೀಕರಣಕ್ಕಾಗಿ 2 ಸುಧಾರಿತ ಪುನರ್ಭರ್ತಿ ಮಾಡಬಹುದಾದ ಬ್ಯಾಟರಿ ತಂತ್ರಜ್ಞಾನಗಳನ್ನು ಸಹ ವರ್ಗಾಯಿಸಿದೆ. 46ನೇ ಕ್ವೆಶ್ಚನ್. ಕಾಂಪಿಟೇರ್ ಪ್ರತಿಷ್ಠಾನದ ಮಾರುಕಟ್ಟೆ ವಿರೂಪಗಳ ಕಾರ್ಯಕ್ಷಮತೆ ಸೂಚ್ಯಂಕದ ಪ್ರಕಾರ 2023ರಲ್ಲಿ ಭಾರತದ ಶ್ರೇಣಿ ಯಾವುದು ಅಂತ ಕೇಳಿದರೆ, ಕಾಂಪಿಟೇರ್ ಪ್ರತಿಷ್ಠಾನದ ಮಾರುಕಟ್ಟೆ ವಿರೂಪಗಳ ಕಾರ್ಯಕ್ಷಮತೆ ಸೂಚ್ಯಂಕದ ಪ್ರಕಾರ ಭಾರತದ ಸ್ಥಾನ 57ನೇ ಸ್ಥಾನ. ಕಾಂಪಿಟೇರ್ ಪ್ರತಿಷ್ಠಾನದ ವರದಿಯು ಪ್ರಕಾರ 2010 ಮತ್ತು 2023ರ ನಡುವೆ ಮಾರುಕಟ್ಟೆ ವಿರೂಪಗಳ ಕಾರ್ಯಕ್ಷಮತೆ ಸೂಚ್ಯಂಕದಲ್ಲಿ ಭಾರತವು 82ನೇ ಸ್ಥಾನದಿಂದ 57ನೇ ಸ್ಥಾನಕ್ಕೆ ಏರಿಕೆ ಕಂಡು 25 ಸ್ಥಾನಗಳ ಪ್ರಗತಿ ಸಾಧಿಸಿದೆ. ಈ ವರದಿಯು ಶೀರ್ಷಿಕೆ ಭಾರತದ ಮುಂದಿನ ಬೆಳವಣಿಗೆಯ ಗಡಿನಾಡು 2010-2023ರ ಸುಧಾರಣಾ ಪ್ರಗತಿಯನ್ನು ಆಧರಿಸಿ ಸ್ಪರ್ಧಾತ್ಮಕ ವಿರೋಧಿ ಮಾರುಕಟ್ಟೆ ವಿರೂಪಗಳನ್ನು ಕಡಿಮೆ ಮಾಡುವುದು ಎಂಬುದಾಗಿದೆ. ಈ ವರದಿಯನ್ನು ವ್ಯಾಪಾರ ಮತ್ತು ಹೂಡಿಕೆ ಕಾನೂನು, ಕೇಂದ್ರ ಭಾರತೀಯ ವಿದೇಶ ವಾಣಿಜ್ಯ ಸಂಸ್ಥೆ ಹಾಗೂ ಕಾಂಪಿಟೇರ್ ಪ್ರತಿಷ್ಠಾನದ ಸಂಯೋಗದಲ್ಲಿ ಆಯೋಜಿಸಲಾದ ಕಾರ್ಯಕ್ರಮದಲ್ಲಿ ಬಿಡುಗಡೆ ಮಾಡಲಾಯಿತು. ಈ ಸೂಚ್ಯಂಕವು ಸುಧಾರಣೆಗಳನ್ನು ಆಸ್ತಿ ಹಕ್ಕುಗಳ ರಕ್ಷಣೆ, ದೇಶೀಯ ಸ್ಪರ್ಧೆ ಮತ್ತು ಅಂತಾರಾಷ್ಟ್ರೀಯ ಸ್ಪರ್ಧೆ ಎಂಬ 3 ಸ್ತಂಭಗಳ ಅಡಿಯಲ್ಲಿ ಮೌಲ್ಯಮಾಪನ ಮಾಡಲಾಗುತ್ತದೆ. 47ನೇ ಕ್ವೆಶ್ಚನ್. ಮಹಾನದಿ ಜಲ ವಿವಾದವು ಮುಖ್ಯವಾಗಿ ಯಾವ 2 ರಾಜ್ಯಗಳ ನಡುವೆ ಇದೆ ಅಂತ ಕೇಳಿದರೆ, ಎ ಒಡಿಸ್ಸಾ ಮತ್ತು ಆಂಧ್ರ ಪ್ರದೇಶ್, ಬಿ ಛತ್ತೀಸ್ಗಢ ಮತ್ತು ಒಡಿಸ್, ಸಿ ಜಾರ್ಖಂಡ್ ಮತ್ತು ಒಡಿಸ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಛತ್ತೀಸ್ಗಢ ಮತ್ತು ಒಡಿಸ್ಸಾ. ಮಹಾನದಿ ಜಲ ವಿವಾದವನ್ನು ಸೌಹಾರ್ದಯುತವಾಗಿ ಇತ್ಯರ್ಥಪಡಿಸಲು ಕೇಂದ್ರ ಸರ್ಕಾರವು ಒಡಿಸ್ಸಾ ಮತ್ತು ಛತ್ತೀಸ್ಗಢ ರಾಜ್ಯಗಳ ನಡುವೆ ಮಾತುಕತೆಗೆ ಅವಕಾಶ ಕಲ್ಪಿಸಿತು. ಮಹಾನದಿ ಪೂರ್ವಾಭಿಮುಖವಾಗಿ ಹರಿಯುವ ಪ್ರಮುಖ ನದಿಯಾಗಿದ್ದು
ಛತ್ತೀಸ್ಗಢದ ಧಮ್ತಾರಿ ಜಿಲ್ಲೆಯ ಸಿಹಾವಾ ಶ್ರೇಣಿಯಲ್ಲಿ ಉಗಮಿಸುತ್ತದೆ. ಈ ನದಿ ಛತ್ತೀಸ್ಗಢ ಮತ್ತು ಒಡಿಶಾ ರಾಜ್ಯಗಳ ಮೂಲಕ ಹರಿದು ಕಟಕ್ ಸಮೀಪದಲ್ಲಿ ಡೆಲ್ಟಾವನ್ನು ರಚಿಸಿ ಪಾರಾದೀಪ್ ಬಳಿಯಲ್ಲಿ ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ. ಇದರ ಪ್ರಮುಖ ಉಪನದಿಗಳಲ್ಲಿ ಸಿಯೋನಾಥ್, ಅಸ್ತಿಯೋ, ಇಬ್, ಓಂಗಾ, ಮಾಂಡಾ, ಟೇಲ್ ಮತ್ತು ಜೋಂಕಾ ಸೇರಿವೆ. ಮಹಾನದಿ ಅಧಿಕ ಹೂಳು ಸಾಗಿಸುವ ಸಾಮರ್ಥ್ಯಕ್ಕಾಗಿ ಪ್ರಸಿದ್ಧವಾಗಿದೆ. 48ನೇ ಕ್ವಶನ್. 30 ಜುಲೈ 2026ರಿಂದ ಜಾರಿಗೆ ಬಂದ ಧರ್ಮ ಸ್ವತಂತ್ರ ಕಾಯ್ದೆ 2026 ಯಾವ ರಾಜ್ಯ ಜಾರಿಗೊಳಿಸಿದೆ ಅಂತ ಕೇಳಿದ್ರೆ, ಧರ್ಮ ಸ್ವತಂತ್ರ ಕಾಯ್ದೆ 2026 ಯಾವ ರಾಜ್ಯ ಜಾರಿಗೊಳಿಸಿದೆ ಅಂದರೆ ಬಿಹಾರ್, ಉತ್ತರಾಖಂಡ್, ಉತ್ತರ ಪ್ರದೇಶ್, ಮಹಾರಾಷ್ಟ್ರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಮಹಾರಾಷ್ಟ್ರ. ಮಹಾರಾಷ್ಟ್ರ ಧರ್ಮ ಸ್ವತಂತ್ರ ಕಾಯ್ದೆ 2026 ಇತ್ತೀಚೆಗೆ 30 ಜುಲೈ 2026ರಿಂದ ಜಾರಿಗೆ ಬಂದಿದೆ. ಬಲವಂತ, ವಂಚನೆ, ಅನಗತ್ಯ ಪ್ರಭಾವ, ತಪ್ಪು ಮಾಹಿತಿ ಅಥವಾ ಆಮಿಷದ ಮೂಲಕ ಧರ್ಮ ಪರಿವರ್ತನೆ ಮಾಡುವುದನ್ನು ಈ ಕಾಯ್ದೆ ನಿಷೇಧಿಸುತ್ತದೆ. ಧರ್ಮ ಪರಿವರ್ತನೆಗೊಳ್ಳಲು ಉದ್ದೇಶಿಸುವ ವ್ಯಕ್ತಿಯು ಜಿಲ್ಲಾಧಿಕಾರಿಗೆ 60 ದಿನಗಳ ಮುಂಚಿತ ನೋಟಿಸ್ ನೀಡಬೇಕು. ಮೊದಲ ಅಪರಾಧಕ್ಕೆ ಗರಿಷ್ಠ 7 ವರ್ಷಗಳವರೆಗೆ ಜೈಲು ಶಿಕ್ಷೆ ಹಾಗೂ ಪುನರಾವರ್ತಿತ ಅಪರಾಧಕ್ಕೆ ಗರಿಷ್ಠ 10 ವರ್ಷಗಳವರೆಗೆ ಜೈಲು ಶಿಕ್ಷೆ ವಿಧಿಸುವ ಅವಕಾಶವಿದೆ. ಅಕ್ರಮ ಧರ್ಮ ಪರಿವರ್ತನೆಯ ಆರೋಪಕ್ಕೆ ಸಂಬಂಧಿಸಿದ ಪೋಷಕರು, ಸಹೋದರ ಸಹೋದರಿಯರು ಮತ್ತು ನಿಕಟ ಸಂಬಂಧಿಕರಿಗೂ ದೂರು ಸಲ್ಲಿಸಬಹುದು ಅಂತ ಹೇಳಿದ್ದಾರೆ. 49ನೇ ಕ್ವಶನ್. ರಾಷ್ಟ್ರೀಯ ಕೈಮಗ್ಗ ದಿನವನ್ನು ಪ್ರತಿ ವರ್ಷ ಯಾವ ದಿನ ಆಚರಿಸಲಾಗುತ್ತದೆ? ಆಗಸ್ಟ್ 6, ಆಗಸ್ಟ್ 7, ಆಗಸ್ಟ್ 8, ಆಗಸ್ಟ್ 9 ಅಂತ ಹೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗುತ್ತೆ. ಆಪ್ಷನ್ ಬಿ ಆಗಸ್ಟ್ 7 ರಾಷ್ಟ್ರೀಯ ಕೈಮಗ್ಗ ದಿನವನ್ನು ಪ್ರತಿ ವರ್ಷ ಆಗಸ್ಟ್ 7ರಂದು ಆಚರಿಸಲಾಗುತ್ತದೆ. 1905ರಲ್ಲಿ ಆರಂಭವಾದ ಸ್ವದೇಶಿ ಚಳವಳಿಯ ಸ್ಮರಣಾರ್ಥ ಈ ದಿನವನ್ನು ಆಚರಿಸಲಾಗುತ್ತದೆ. ದೇಶೀಯ ಉತ್ಪನ್ನಗಳು ಸ್ವಾವಲಂಬನೆ ಹಾಗೂ ಭಾರತದ ಕೈಮಗ್ಗ ಪರಂಪರೆಯನ್ನು ಉತ್ತೇಜಿಸುವುದು ಇದರ ಉದ್ದೇಶವಾಗಿದೆ. ಕೈಮಗ್ಗ ನೇಕಾರರ ಸಾಮಾಜಿಕ, ಆರ್ಥಿಕ ಮತ್ತು ಸಾಂಸ್ಕೃತಿಕ ಕೊಡುಗೆಗಳನ್ನು ಈ ದಿನ ಗೌರವಿಸಲಾಗುತ್ತದೆ. 2026ರ ಆಚರಣೆಯು ದೇಶೀಯ ಹಾಗೂ ಜಾಗತಿಕ ಮಾರುಕಟ್ಟೆಗಳಲ್ಲಿ ಭಾರತೀಯ ಕೈಮಗ್ಗ ಉತ್ಪನ್ನಗಳಿಗೆ ಹೆಚ್ಚುತ್ತಿರುವ ಜನಪ್ರಿಯತೆಯನ್ನು ಪ್ರಮುಖವಾಗಿ ಒತ್ತಿ ಹೇಳುತ್ತದೆ. 50ನೇ ಕ್ವಶನ್. 2026ರ ಏಷ್ಯನ್ ರಾಫ್ಟಿಂಗ್ ಚಾಂಪಿಯನ್ಶಿಪ್ಗೆ ಆತಿಥ್ಯ ವಹಿಸುವ ರಾಜ್ಯ ಯಾವುದು? ಎ ಅರುಣಾಚಲ ಪ್ರದೇಶ್, ಬಿ ಸಿಕ್ಕಿಂ, ಸಿ ರಾಜಸ್ಥಾನ್, ಡಿ ಗುಜರಾತ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಅರುಣಾಚಲ ಪ್ರದೇಶ್. ಅರುಣಾಚಲ ಪ್ರದೇಶ್ ಶಿಯಾಂಗ್ ಜಿಲ್ಲೆಯ ಬೋಲೆಂಗ್ನಲ್ಲಿ 2026ರ ಅಕ್ಟೋಬರ್ 5ರಿಂದ 9ರವರೆಗೆ ಏಷ್ಯನ್ ರಾಫ್ಟಿಂಗ್ ಚಾಂಪಿಯನ್ಶಿಪ್ ನಡೆಯಲಿದೆ. ಏಷ್ಯನ್ ರಾಫ್ಟಿಂಗ್ ಕೌನ್ಸಿಲ್ ಆಶ್ರಯದಲ್ಲಿ ಈ ಚಾಂಪಿಯನ್ಶಿಪ್ ಆಯೋಜಿಸಲಾಗುತ್ತಿದೆ. ಅರುಣಾಚಲ ಪ್ರದೇಶದಲ್ಲಿ ಸಾಹಸ ಕ್ರೀಡೆ, ಜಲಕ್ರೀಡೆ ಹಾಗೂ ಪ್ರವಾಸೋದ್ಯಮವನ್ನು ಉತ್ತೇಜಿಸುವುದು ಇದರ ಉದ್ದೇಶವಾಗಿದೆ. ಇಲ್ಲಿಗೆ 50 ಕ್ವಶನ್ ಕಂಪ್ಲೀಟ್ ಆಯಿತು. ಕರೆಂಟ್ ಅಫೇರ್ಸ್ 50 ಕ್ವಶನ್ ಇಲ್ಲಿ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಇನ್ನೂ 50 ಕ್ವಶನನ್ನು ಕರೆಂಟ್ ಅಫೇರ್ಸ್ ಅಂದರೆ ಜನವರಿಯಿಂದನೇ ಸ್ಟಾರ್ಟ್ ಮಾಡ್ತೀನಿ. ಈಗ ನೆಕ್ಸ್ಟ್ ವಿಡಿಯೋದಲ್ಲಿ ಜನವರಿ 1ರಿಂದ ಈಗ ಕೇಳ್ಬೋದಾದಂಥ ಕ್ವಶನ್ಗಳನ್ನ ತೊಗೊಂಡು ಮುಂದಿನ ವಿಡಿಯೋನ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ನಮ್ಮ ಸ್ಟಡಿ ವಿತ್ MD ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನೆಕ್ಸ್ಟು ಜನವರಿ 1ರಿಂದ ಜುಲೈವರೆಗೂ ನಾನು ಪ್ರತಿದಿನದ ಕರೆಂಟ್ ಅಫೇರ್ಸ್ನು ಕೂಡ 50 ಕ್ವಶನ್ ತೊಗೊಂಡು ವಿಡಿಯೋ ಮಾಡ್ತಾ ಹೋಗ್ತೀನಿ. ಈಗ ಮುಂಬರುವ ಎಕ್ಸಾಮ್ಗಳಿಗೆ ತುಂಬ ಉಪಯುಕ್ತವಾಗುವಂತೆ ಕರೆಂಟ್ ಅಫೇರ್ಸ್ ವಿಡಿಯೋಗಳನ್ನ ಮಾಡ್ತಾ ಹೋಗ್ತೀನಿ. ಧನ್ಯವಾದಗಳು ಫ್ರೆಂಡ್ಸ್.